ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ಸಕ್ಕತ್ತಾಗಿದ್ದೀವಿ. ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ತುಂಬಾನೇ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡಿರೋದು ಗೈಸ್. ಕಂಪ್ಲೀಟ್ ವ್ಲಾಗಲ್ಲಿ ಏನಾಗುತ್ತೆ ಅಂತ ನಾನು ಸ್ಟಾರ್ಟಿಂಗ್ ಹೇಳೋಕೆ ಆಗೋದಿಲ್ಲ, ಆ ರೀತಿಯಾಗಿರುತ್ತೆ. ಬಟ್ ತುಂಬ ಎಕ್ಸೈಟಿಂಗ್ ಆಗಿ ಮಾಡೋಣ ಈ ವ್ಲಾಗ್ನ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ವ್ಲಾಗ್ನ ಫುಲ್ ನೋಡಿ, ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಮೇನ್ ಆಗಿ ಏನಕ್ಕೆ ರೆಡಿಯಾಗಿ ವ್ಲಾಗ್ ಮಾಡ್ತಾ ಇರೋದು ಅಂದರೆ ಇವಾಗ ಹೊರಗಡೆ ಹೋಗೋದಿದೆ ಒಂದು ಸ್ವಲ್ಪ. ಸೊ ಹೊರಗಡೆ ಒಂದು ಈವೆಂಟಿಗೆ ಹೋಗ್ತಾ ಇದ್ದೀನಿ. ಈ ಥರ ಒಂದು ಈವೆಂಟಿಗೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಸೊ ಒಂದು ಪ್ರೀಮಿಯರ್ ಶೋ ಅಂದರೆ ಯಾವುದೇ ಒಂದು ಮೂವಿ ಬರೋದಾಗಲಿ ಅಥವಾ ಯಾವುದೇ ಒಂದು ಯೂಟ್ಯೂಬಲ್ಲೇ ಒಂದು ಏನಾದರೂ ಮೂವಿ ಬರೋದಾಗಲಿ, ಇದೆಲ್ಲ ಆಗೋದ್ರಿಂದ ಮುಂಚೆ ಒಂದು ಪ್ರೀಮಿಯರ್ ಶೋ ಅಂತ ಮಾಡ್ತಾರೆ. ಇನ್ಫ್ಯಾಕ್ಟ್ ಈ ದೊಡ್ಡ ದೊಡ್ಡ ಮೂವೀಸ್ ಇರ್ತಲ್ಲ ಅದರದ್ದು ಕೂಡ ಅಷ್ಟೇ ಪ್ರೀಮಿಯರ್ ಶೋ ನಡೆಯುತ್ತೆ. ಸೊ ಆ ಥರನೇ ಒಂದು ಶಾರ್ಟ್ ಫಿಲ್ಮ್ಗೆ ಪ್ರೀಮಿಯರ್ ಶೋ ಇದೆ ಇವತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಪ್ರೀಮಿಯರ್ ಶೋ ಅಂತ ನೋಡೋಕೆ ಹೋಗ್ತಾ ಇರೋದು. ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ಬಿಕಾಸ್ ಬೇರೆಯವರೆಲ್ಲರೂ ನೋಡೋಕ್ಕಿಂತ ಮುಂಚೆನೇ ನಾವು ನೋಡಿರ್ತೀವಲ್ಲ, ಅದೊಂದು ಖುಷಿ. ಆ್ಯಂಡ್ ಹೇಗೆ ನಮಗೆ ಈ ಆಪರ್ಚುನಿಟಿ ಸಿಕ್ತು ಅಂದರೆ ನನ್ನ ಫ್ರೆಂಡ್, ನನ್ನ ಒಬ್ಬರು ಬೆಸ್ಟ್ ಫ್ರೆಂಡನ್ನೇ ಆ ಮೂವಿನಲ್ಲಿ ಆ್ಯಸ್ ಅ ಲೀಡ್ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬಾ ಎಕ್ಸೈಟಿಂಗ್ ಆಗಿದೆ ಕತೆ ಅಂತಲೂ ಕೂಡ ಹೇಳಿದ್ದಾರೆ. ರಿವೀಲ್ ಮಾಡಿಲ್ಲ, ಬಟ್ ಹೇಳಿದ್ದಾರೆ. ಸೊ ನೋಡೋಣ ಹೋಗ್ಬಿಟ್ಟು ಹೇಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ. ಸೊ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಆ್ಯಂಡ್ ಮಮ್ಮಿ ಮತ್ತು ನಂದು ಅಲ್ಲಿಂದ ಬರ್ತಾರೆ. ಲಚ್ಚು ಕೂಡ ಬರೋದಿತ್ತು. ಅವ್ರು ನಮ್ಮ ಫ್ಯಾಮಿಲಿಗೆ ಸ್ವಲ್ಪ ತುಂಬಾ ಕ್ಲೋಸ್ ಫ್ರೆಂಡ್. ಸೊ ಅದಕ್ಕೆ ಎಲ್ಲರೂ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಲಚ್ಚು ಇವತ್ತು ಅರುಣ್ ಬರ್ತ್ಡೇ ಆಗಿರೋದ್ರಿಂದ ಅರುಣ್ ಅಂದರೆ ಲಚ್ಚು ಬರೋಕ್ಕಾಗ್ತಾಯಿಲ್ಲ, ಅರುಣ್ ಮತ್ತು ಲಚ್ಚು. ಆ್ಯಂಡ್ ಪುನೀತ್ಗೆ ಇಲ್ಲಿ ಸೈಟ್ ಹತ್ರ ಸ್ವಲ್ಪ ಕೆಲಸ ಇರೋದ್ರಿಂದ ಪುನೀತ್ ಕೂಡ ಬರೋದಕ್ಕೆ ಆಗ್ತಾಯಿಲ್ಲ. ಸೊ ನಾವು 3 ಜನ ಹೋಗೋಣ ಅಂತ ನಾನು ಇಲ್ಲಿಂದ ಹೋಗ್ತೀನಿ, ಮಮ್ಮಿ ಮತ್ತು ನಂದು ಅಲ್ಲಿಂದ ಬರ್ತಾರೆ. ಬನ್ನಿ ಗೈಸ್, ಹೋಗೋಣ. ಹೋಗ್ಬಿಟ್ಟು ಹೇಗಿರುತ್ತೆ ಮೂವಿ, ಏನು ಎತ್ತ ಅಂತ ನೋಡ್ಕೊಂಬರೋಣ. ಸೊ ಈ ಒಂದು ಮೂವಿ ಹೆಸರು ಬಂದುಬಿಟ್ಟು ದಿ ಬುಕ್ ಅಂತ. ಆ್ಯಂಡ್ ಇದೇ ಆ ಬುಕ್ಕು. ಈ ಬುಕ್ನ ಬಂದು ಕಂಪ್ಲೀಟಾಗಿ ಒಂದು ಡೈರಿನ ತೊಗೊಂಡು ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿರೋದು. ಅಂದರೆ ಸುಟ್ಟಿ ಕಲರ್ಸ್ ಎಲ್ಲ ಮಾಡಿ ಮತ್ತು ಈ ಥರ ಹೊಲಿದು, ಅಂದರೆ ಒಂಥರ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಫುಲ್ ಒಂಥರ ಆ್ಯಂಟಿಕ್ ಬುಕ್ ಇರುತ್ತಲ್ಲ, ಆ ರೀತಿಯಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ರೆಡಿ ಮಾಡಿದರು. ಸೊ ಫೈನಲಿ ಪ್ರೀಮಿಯರ್ ಶೋಗೆ ಬಂದಿದ್ದೀವಿ. ಫಸ್ಟ್ ಟ್ರೈಲರ್ ತೋರಿಸಿದ್ರು, ಅದಾದಮೇಲೆ ಫುಲ್ ಮೂವಿ. ಆ್ಯಂಡ್ ಎಲ್ಲರೂ ಕೂಡ ತುಂಬ ಜನ ಇನ್ಫ್ಲೂಯೆನ್ಸರ್, ಕಾಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ಬಂದಿದ್ದರು. ಯಾರು ನೋಡೋಕೆ ಬಿಟ್ಟರು ನನ್ನ ಮಕ್ಕಳು ಬಿಡ್ತಾ ಇಲ್ಲ ನೋಡೋದಕ್ಕೆ, ಕಾಪರೇಟ್ ಮಾಡ್ತಾ ಇಲ್ಲ. So once again, Uchitra Creation presents the book premiere show. ಪಾಪ್ಕಾರ್ನ್ ಅವ್ರಿಗೆ ಮೂವಿ ನೋಡೋಕೆ ಹೋದಾಗ ಪಾಪ್ಕಾರ್ನ್ ತಿಂದು ಅಭ್ಯಾಸ ಬರುತ್ತೆ. ನೀನು ನೋಡ್ತಾ ಇರು, ಬರುತ್ತೆ ಪಾಪ್ಕಾರ್ನ್. Yes, audience ಬರ್ಲಿ ಜೋರಾದ ಚಪ್ಪಾಳೆ. So we felt ಅಂತಂದ್ರೆ ನಾವ್ ಹೆಂಗಿದೀವೋ ಹಂಗೆ ತೋರಿಸ್ತೀವಿ, ಬಟ್ ಸಿನಿಮಾದಲ್ಲಿ ಅದು ವರ್ಕ್ ಆಗಲ್ಲ. ಸೊ ಆ ಕ್ಯಾರೆಕ್ಟರ್ನ ನಾವು ಅಡಾಪ್ಟ್ ಮಾಡ್ಕೊಬೇಕು ಅಂತ ತುಂಬಾನೇ ಕಷ್ಟ ಇದೆ. ನಾವು ಒಂದು ಮೂವಿನ ನೋಡಿ ಜಡ್ಜ್ ಮಾಡೋಷ್ಟು ತುಂಬಾ ಈಸಿ ಅಲ್ವೇ ಅಲ್ಲ. ನಾವು ಒಂದು ಶಾರ್ಟ್ ಫಿಲಮ್ಗೆ ಎಷ್ಟು ಎಫರ್ಟ್ ಹಾಕ್ಬೇಕಾಯ್ತು ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಯ್ತು. ಸೊ ಐ ಆಮ್ ವೆರಿ ಗ್ಲಾಡ್ ನನಗೆ ಈ ತರ ಒಳ್ಳೆ ಟೀಮ್ ಸಿಕ್ಕಿರೋದು. ಬಿಕಾಸ್ ಫಸ್ಟ್ ಶಾರ್ಟ್ ಮೂವಿನಲ್ಲಿ ಈ ತರ ಪ್ರತಿಯೊಂದನ್ನು ಕಲಿಯೋದಕ್ಕೆ ಸಿಕ್ಕಿದೆ, ತಿಳ್ಕೊಳ್ಳೋದಕ್ಕೆ ಸಿಕ್ಕಿದೆ. ಹಾಗೆ ನಂದು ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಅದನ್ನ ಮತ್ತೆ ನನ್ನ ಇನ್ಪುಟ್ ನ ತಗೊಳ್ಳೋಂತ ಟೀಮ್ ಸಿಕ್ಕಿದೆ. ಸೊ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ನನ್ನನ್ನ ಈ ತರ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಪ್ರತಿಯೊಬ್ಬರಿಗೂ ಇದೊಂಥರ ಕನಸು ಅಂತಾನೆ ಹೇಳ್ಬೋದು. ನನಗೆ ಇವತ್ತು ಡ್ರೀಮ್ ಕಮ್ ಟ್ರೂ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಹಾಗೆ ನಮ್ಮನ್ನ ಸಪೋರ್ಟ್ ಮಾಡೋದಕ್ಕೆ ನೀವೆಲ್ಲ ಬಂದಿದ್ದೀರಾ. ಸೊ ಈ ಎನ್ಕರೇಜ್ಮೆಂಟ್ಗೆ ಯಾವಾಗ ನಾವು ಸದಾ ಚಿರಋಣಿಯಾಗಿರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ನಿಮಗೆ
ನೆಕ್ಸ್ಟ್ ಇವಾಗ ಒಂದು ಶಾರ್ಟ್ ಫಿಲಮ್ ಪ್ಲೇ ಮಾಡ್ತೀವಿ, ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಈಗ ಜಸ್ಟ್ ಟ್ರೇಲರ್ ಆಗಿತ್ತು. ಈ ಟ್ರೇಲರ್ದು ಏನಿದೆ ಪ್ರತಿಯೊಂದು ಹಾರ್ಡ್ ವರ್ಕ್ ಇವಾಗ ನೆಕ್ಸ್ಟ್ ಒಂದು 15 minutes ಅಲ್ಲಿ ನೋಡ್ತೀರಾ. ಹೋಪ್ ಯು ಗೈಸ್ ಎಂಜಾಯ್. ಥ್ಯಾಂಕ್ ಯು. ಅಂಡ್ ಈ ಟ್ರೇಲರ್ ಏನ್ ನೋಡಿದ್ರೆ ಅದ್ರಲ್ಲಿ ಒಬ್ರು ಫೀಮೇಲ್ ಲೀಡ್ ಇದ್ರು, ಅಮಿಷಾ ಅಂತ. ಸೊ ನಾವು ಆಡಿಷನ್ ಮಾಡಿದಾಗ ಅದ್ರಲ್ಲಿ ಸೆಲೆಕ್ಟ್ ಆದರು. Yes, Amisha, what do you want to say? ಮೂವಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಶೂಟಿಂಗ್ ಟೈಮಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಳ್ಳೋ ಥರ ಫೀಲ್ ಆಗಲಿಲ್ಲ. ಆ್ಯಕ್ಚುಲಿ ಎಲ್ಲ ನನ್ನ ಕಂಫರ್ಟ್ ನೋಡ್ಕೋತಿದ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು, ಹೊಸತನ ಬರಬೇಕು, ಹೊಸವರು ಬೆಳಿಬೇಕು ಅಂತ ಸ್ಟೋರಿ ಆಗೋದಲ್ಲ, ಅದನ್ನ ಬಿಟ್ಬಿಟ್ಟು ಇನ್ನೊಬ್ರಿಗೆ ಹೇಳೋದಲ್ಲ. ನಿಮ್ಮಂತವ್ರು ಸಪೋರ್ಟ್ ಮಾಡಿದಾಗ್ಲೇ ಹೊಸಬ್ರು ಬರೋದು, ಹೊಸತನೂ ತರೋದು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಶ್ರೀ ಕೌಸ್ತುಭ ಅಂತ. ನಾನು ಹಾಸನಲ್ಲಿ ನನ್ನ ಸ್ಟುಡಿಯೋ ಮಾಡಿರೋದು. ಬಿಫೋರ್ ದಟ್ ಐ ಡಿಡ್ ಮೈ ಸೌಂಡ್ ಇಂಜಿನಿಯರಿಂಗ್ ಫ್ರಮ್ ಬರ್ಕ್ಲಿ ಕಾಲೇಜ್ ಆಫ್ ಲಂಡನ್. ಅಲ್ಲಿಂದ ನಾನು ಸೌಂಡ್ ಇಂಜಿನಿಯರಿಂಗ್ ಕೋರ್ಸ್ನ ಕಂಪ್ಲೀಟ್ ಮಾಡಿ ಬ್ಯಾಂಗ್ಳೂರಲ್ಲೇ ಒಂದು ಸ್ಟುಡಿಯೋಲ್ಲಿ ಐ ವರ್ಕ್ ಫಾರ್ 2 years. ಐ ಡೆಡಿಕೇಟೆಡ್ ಎವ್ರಿಥಿಂಗ್ ಟು ಸರಸ್ವತಿ ಕೊಟ್ಟೆ. ಸೊ ಅವಳು ಇಲ್ಲಿ ತಂದು ನಿಲ್ಸಿದ್ದಾರೆ. ಆ್ಯಂಡ್ ಅದಕ್ಕೆ ಮೇಯ್ನ್ ಕಾರಣ ಒಂದು ಬಾಲಾಜಿ ಬ್ರೋ. ನನ್ನನ್ನು ಈ ಟೀಮಿಗೆ ಜಾಯಿನ್ ಮಾಡಿಕೊಂಡು ಒಂದು ಆಪರ್ಚುನಿಟಿ ಕೊಟ್ಟು ಬೆಳೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಅಲ್ಲಿ ವರ್ಕ್ ಪ್ರೆಷರು ಅದು ಇದು ನೋಡ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದೇ ದಿವಸದಲ್ಲಿ ಶೆಡ್ಯೂಲ್ ಮುಗಿಸ್ಬೇಕಿತ್ತು. ಅವಾಗ ಟಾಸ್ಕ್ 26 hours ಅಲ್ಲಿ 26 hours ಅಲ್ಲಿ ಕಂಪ್ಲೀಟ್ ಮಾಡ್ತೀವಿ ಟೋಟಲ್ ಶಾರ್ಟ್ ಮೂವಿನ. ಸೊ ಬಟ್ ಯಾ, ಐ ಎಂಜಾಯ್ಡ್ ಇಟ್. ಆಕ್ಚುಲ್ ಆಗಿ ಬಾಲಾಜಿ ಬ್ರೋ ಮತ್ತೆ ಮಧು ಬ್ರೋ ಸ್ಟೋರಿ ಅಮೇಝಿಂಗ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಅವ್ರು ರೇಗಿಸ್ತಾ ಇರ್ತೀನಿ, ಬ್ರೋ ನಿಮ್ಮ ಅಭಿಮಾನಿ ನಾನು ಅಂತ. ಆಡಿಯನ್ಸ್ ಎಲ್ರಿಗೂ ಈ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 10 ವರೆಗೂ ಇಷ್ಟ ಆಗ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. 100% ಇದು ಇಷ್ಟ ಆಗುತ್ತೆ ಹೇಳಿ ಅಂತ ಭಾವಿಸ್ತೀನಿ. ಮಧು ಅವರೇ ಹೇಳಿ. ಶಾರ್ಟ್ ಮೂವಿ ಎಲ್ಲ ನೋಡಿದೀರಾ, ಏನನ್ಸ್ತ ರೆಸ್ಪಾನ್ಸ್ ಹೇಳಿ. ಆಕ್ಚುಲಿ ಒಂದ್ ಮಾತು ಹೇಳ್ಬೇಕು, ಶೂಟಿಗೆ ಬಂದಾಗ ಪಾಪ ನಮ್ಮ ರಾಕಿ ಅವ್ರಿಗೆ ಗೊತ್ತಿರ್ಲಿಲ್ಲ ಕತೆ ನಾನೇ ಮಾಡಿರೋದು ಅಂತ. ಬಂದ್ಬಿಟ್ಟು ಬ್ರೋ ಇಷ್ಟ ಆಯ್ತಾ ನಿಮ್ಗೆ ಈಗ ಇದು ಸ್ಟೋರಿ ಹೇಳ್ದಾಗ ಅಂತ ಕೇಳ್ದೆ. ಅದಕ್ಕೆ ಅವರು ಬ್ರೋ ಇಲ್ಲ ಬ್ರೋ ಕರಿತಾ ಇರ್ತಾರೆ ಸುಮ್ನೆ ಮಾಡ್ತೀನಿ ಓಡಲ್ಲ ಬ್ರೋ ಇವಾಗ ಅಂತಂದ್ರು. ಆಮೇಲೆ ಬ್ರೋ ಕತೆ ನಾನೇ ಬರ್ದಿರೋದು ಅಂತ. ಆಮೇಲೆ ಅವ್ರು ಇಲ್ಲ ಇಲ್ಲ ಬ್ರೋ ಸಕ್ಕತ್ತಾಗಿದೆ. ಬಟ್ ಅವ್ರ ಬಾಯಲ್ಲಿ ಇವತ್ತು ಇಂಥ ಒಳ್ಳೆ ರಿವ್ಯೂ ಕೇಳಿ ತುಂಬಾ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ಲ ನನ್ನ ಸ್ನೇಹಿತರಿಗೆ ಆ್ಯಂಡ್ ಫ್ಯಾಮಿಲಿ ಎಲ್ಲ ನನ್ನ ಜೊತೆಗೆ ಬಂದಿದ್ದಾರೆ ಇವತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಕರೆದ ತಕ್ಷಣ ನಿಮ್ಮೆಲ್ಲ ಕೆಲಸಗಳನ್ನ ಸೈಡಿಗಿಟ್ಟು ಸೊ ನಾನು ಪ್ರೀಮಿಯರ್ ಶೋಗೆ ಬಂದಿದ್ದಕ್ಕೆ. ಆ್ಯಂಡ್ ಮುಖ್ಯವಾಗಿ ಏನಂತಂದರೆ ಇದು ನನ್ನ ಒಬ್ಬನ ಎಫರ್ಟ್ ಅಲ್ಲ. ಸೊ ನನ್ನ ಟೀಮ್ ಮೋಹನ್ ಆಗಿರ್ಬೋದು, ಅಮಿಷಾ ಆಗಿರ್ಬೋದು, ಕಿಶೋರು, ಶ್ರೀ, ಅಲೆಕ್ಸು, ನವೀನು, ಮಧು, ಸೊ ಪ್ರತಿಯೊಬ್ಬರು ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಇದ್ರ ಹಿಂದೆ ನನ್ನ ಫ್ರೆಂಡ್ಸ್ಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಪಾರ್ಟ್ ಮಾಡಬೇಕಾ ಬೇಡವಾ ಅನ್ನೋದು ನೀವುಗಳು ನನಗೆ ಹೇಳಬೇಕು. ಆ್ಯಂಡ್ ನೋಡೋಣ, ನಾನು ಮಾತಾಡ್ತಾನೆ ಇರ್ತೀನಿ, ನನ್ನ ಟೀಮ್ ಮಾತಾಡಬೇಕು. ನನ್ನ ಟೀಮಲ್ಲಿ ಎಲ್ಲ ಇಂಟ್ರೋವರ್ಟ್ಸ್ಗಳಿದ್ದಾರೆ. ಸೊ ಈಗ ನೆಕ್ಸ್ಟ್ ಮಧು ಅವ್ರನ್ನ ಕರೆಯೋಣ. ಪ್ರಿಯಾ ಅಂತ ಹೇಳಿ, ಸಿನಿಮಾ ನೋಡಿದ್ರಲ್ಲ ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿತ್ತು ಮೂವಿ. ಹೋಲ್ ಟೀಮ್ ಲೈಕ್ ಕಂಪ್ಲೀಟ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀರಾ. ಡಿಒಪಿ ಇಂದ ಹಿಡ್ದು, ಆಕ್ಟರ್ ಇಂದ ಹಿಡ್ದು, ವಿಲನ್ ಇಂದ ಹಿಡ್ದು, ಆಕ್ಟ್ರೆಸ್ ಇಂದ ಹಿಡ್ದು, ಮ್ಯೂಸಿಕ್ ಡೈರೆಕ್ಟರ್ ಸೂಪರ್, ತುಂಬಾ ಚೆನ್ನಾಗಿತ್ತು. ಅಂಡ್ ನಮ್ಮ ಅಮ್ಮಗೆ ಸೂಪರ್ ಆಗಿತ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಆಗ್ಲಿ, ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತದೆ. ಎಲ್ಲರೂ ಆಕ್ಟಿಂಗ್ ಆಗ್ಲಿ, ಮತ್ತೆ ಅದು ಹಾಸನ್ ಅವ್ರ ಅಂದ್ರಲ್ಲ ಅವರಂತೂ ಸೂಪರ್. ನಾವು ಹಾಸನ್ ಎಲ್ಲರೂ ಸೂಪರ್. ಮೋಹನ್ ಮತ್ತೆ ಅಮಿಷಾ, ವಿಲನ್ ಅಂತೂ ಸೂಪರ್. ಎಲ್ಲರೂ ತಿಂದಾಗ್ಬಿಟ್ಟವ್ರಮ್ಮ. ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ನಾನು ಇನ್ನೂ ಬರುತ್ತೆ ಮುಂದಕ್ಕೆ ಅಂತ ಕಾಯ್ತಾ ಇದ್ದೆ. ನನ್ಗೆ ಮುಂಚೆನೆ ಹೇಳ್ಬಿಟ್ಟಿದ್ರು 12 ನಿಮಿಷ ಅಂತ. ಅಯ್ಯೋ ಆಗೋಯ್ತು 12 ನಿಮಿಷ, ಆಗೋಯ್ತು 12 ನಿಮಿಷ ಅಂತ ಅನ್ಸ್ತಿತ್ತು. ಎಷ್ಟು ದಿವಸ ನಾನು ಹೀರೋನ ತುಂಬಾ ದೊಡ್ಡ ಹೀರೋನ ನೋಡ್ಬಿಟ್ಟು ನಾನು ಫ್ಯಾನ್ ಆಗ್ತಾ ಇದ್ದೆ. ಸೊ ಟುಡೇ ನಾನು ಮೋಹನ ನೋಡ್ಬಿಟ್ಟು ಅವ್ನ ಫ್ಯಾನ್ ಆಗಿದ್ದೀನಿ. ಸೊ ಬಾಲಾಜಿ ವಿಷ್ಣುವೇ, ನಾನಂತೂ 2 days ಇಂದ ನಿಮ್ ರೀಲ್ಸ್ ನ ಸ್ಕ್ರಾಲ್ ಮಾಡಿ ಮಾಡಿ ಮೋಹನ್ ಕಳ್ಸ್ಬಿಟ್ಟು ಹುಚ್ಚಿ ಆಗಿದ್ದೀನಿ. ಬಿಕಾಸ್ ಯುವರ್ ಆಕ್ಟಿಂಗ್ ಇಸ್ ಸೂಪರ್. ದ ಎಂಟೈರ್ ಟೀಮ್. ದ ಮೂವಿ ಶುಡ್ ಆಲ್ವೇಸ್ ಫಾಲೋ ವಿತ್ ಗುಡ್ ಸ್ಟೋರಿ, ಎಂಟರ್ಟೈನ್ಮೆಂಟ್, ಗುಡ್ ಸೌಂಡ್, ಮ್ಯೂಸಿಕ್ ಆಗಲಿ, ಆಕ್ಟಿಂಗ್ ಆಗಲಿ. ಐ ಥಿಂಕ್ ದ ಬುಕ್ covers everything. All the best to the entire team and congratulations to everyone. Thank you.
ಸೊ ಸಕ್ಕತ್ತಾಗಿತ್ತು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ ಒಂದು ಇವೆಂಟ್ನ ಅಂತಾನೆ ಹೇಳ್ಬೋದು. ಆ್ಯಂಡ್ ಸ್ಟೇಜ್ ಮೇಲೆ ಎಲ್ಲರೂ ಕೂಡ ನಿಂತ್ಕೊಂಡು ಫ್ಯಾಮಿಲಿ ಮತ್ತು ಅವರೆಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ನಿಂತ್ಕೊಂಡು ಫೋಟೋನು ಕೂಡ ತೆಗೆಸ್ಕೊಂಡ್ರು. ತುಂಬಾ ಚೆನ್ನಾಗಿತ್ತು. ಒಂಥರ ಇವೆಂಟ್ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ನೋಡಿ, ಆ ಥರ ಅನಿಸ್ತಿತ್ತು. ಬಟ್ ನೀವು ಬೈ ಚಾನ್ಸ್ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಮೂವಿದು, ಡೆಫಿನೆಟ್ಲಿ ನೋಡಿ. ನಂಗಂತೂ ಸಖತ್ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಮಮ್ಮಿ ಕೂಡ ತುಂಬ ಒಳ್ಳೆ ರಿವ್ಯೂ ಕೊಟ್ಟರು. ಅದ್ರ ರೆಕಾರ್ಡಿಂಗ್ ನಾನು ಮಾಡೋಕ್ಕಾಗಲಿಲ್ಲ. ಮಮ್ಮಿ, ನಂದು, ನಾನು, ನಾವು 3 ಜನ ಕೂಡ ಕೊಟ್ವಿ. ಬಟ್ ಆ ರೆಕಾರ್ಡಿಂಗ್ ಇಲ್ಲ. ಬಟ್ ಸಕ್ಕತ್ತಾಗಿತ್ತು. ಡೆಫಿನೆಟ್ಲಿ ಒಮ್ಮೆ ನೋಡಿ ಆಯಿತಾ. Thank you so much for such a wonderful previous show. Thank you all for listening. Photo. ಓಕೆ ಗೈಸ್, ಸೊ ಇಲ್ಲಿದ್ದಾರೆ ನಮ್ಮ ಲೀಡ್ ಹೀರೋ. ತುಂಬಾ ಚೆನ್ನಾಗಿ ಮಾಡಿದೀರಾ, ಸಕ್ಕತ್ತಾಗಿತ್ತು. ನಾವು ಕೆಲವೊಮ್ಮೆ ಫೋನ್ ಮಾಡಿದಾಗ ಮೋಹನ್ ಬಿಸಿ ಬರ್ತಿತ್ತು. ಇವಾಗ ಗೊತ್ತಾಯ್ತು ಎಷ್ಟು ಬಿಸಿ ಬರ್ತಿತ್ತು ಅಂತ. ಆಕ್ಚುಲಿ ಲಾಸ್ಟ್ ಒಂದು 2 months ಯಾವುದಕ್ಕೂ ಟೈಮ್ ಕೊಡೋಕ್ಕಾಗಿಲ್ಲ. ಕಂಪ್ಲೀಟ್ಲಿ ಶಾರ್ಟ್ ಮೂವಿ ಪ್ರೊಡಕ್ಷನ್ ಇನ್ವಾಲ್ವ್ ಆಗಿದ್ವಿ. ಖುಷಿ ಆಯಿತು ಎಲ್ಲಾರ್ದು ರಿಯಾಕ್ಷನ್ ಎಲ್ಲ ನೋಡಿ. ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ ಟೀಮ್, ನಾನು ನಿಮ್ಮೊಬ್ಬರನ್ನೇ ಅಪ್ರಿಷಿಯೇಟ್ ಮಾಡಲ್ಲ, ಕಂಪ್ಲೀಟ್ ಟೀಮ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿ, ಮಧುವಾರಿ ಚಾನಲ್ ಇರುತ್ತೆ, ಸೊ ಲಿಂಕ್ ಎಲ್ಲ ಶೇರ್ ಮಾಡ್ತೀವಿ. ಸೊ ಇವರು ಶೇರ್ ಮಾಡ್ತಾರೆ, ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಶೇರ್ ಮಾಡ್ತೀನಿ. ಡೆಫಿನೆಟ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದೀರಾ ಪ್ರತಿಯೊಬ್ಬರು ಹೋಗಿ ನೋಡಿ. ಎಸ್, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ನಾನು ರೈಟಿಗೆ ಮ್ಯಾಚ್ ಮಾಡೋಕ್ಕಾಗಲ್ಲ, ಅದನ್ನ ರೈಟರ್ ಬೇರೆ ನಿಂತವ್ರೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಆದಮೇಲೆ ಇವತ್ತು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು ಒಂದು ಪ್ರೀಮಿಯರ್ ಶೋ, ಲೈಕ್ ನನ್ನ ಲೈಫಿನ ಫಸ್ಟ್ ಪ್ರೀಮಿಯರ್ ಶೋ ಆಯ್ತಾ. ಈ ಥರ ಮೂವೀಸ್ ಇದರಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಪ್ರೀಮಿಯರ್ ಶೋಗೆ ಅಂತ ಹೋಗಿದ್ದು. ಬಟ್ ತುಂಬ ಚೆನ್ನಾಗಿದೆ ಮೂವಿ. ಡೆಫಿನೆಟ್ಲಿ ಹೇಳ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲೇ ಇದೆ, ಆರಾಮಾಗಿ ಹೋಗ್ಬಿಟ್ಟು ನೋಡಿ. ಏಕೆಂದರೆ ಅಷ್ಟು ಥ್ರಿಲ್ಲಿಂಗ್ ಆಗಿದೆ. ಆ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಸಖತ್ತಾಗಿದೆ. ಎಂಡ್ ತನಕನೂ ನಮಗೆ ಆ ಟ್ವಿಸ್ಟ್ ಫೀಲ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ತುಂಬ ಶಾರ್ಟ್ ಮೂವಿ ಆಗಿರೋದ್ರಿಂದ ಬೇಗನೂ ಕೂಡ ಮುಗ್ದೋಗುತ್ತೆ. ಮತ್ತು ಏನು ಗೊತ್ತಾ, ಕ್ರಿಸ್ಪ್ನೆಸ್ ಇರುತ್ತೆ ಮೂವಿನಲ್ಲಿ. ಇವಾಗ ಲಾಂಗ್ ಲೆಂತ್, ಫುಲ್ ಲೆಂತ್ ಮೂವಿ ಅಂತಂದರೆ ಬೇಗ ಮುಗಿಯಲ್ಲ, ಓಕೆ ತುಂಬ ಇರುತ್ತೆ ನೋಡೋದಕ್ಕೆ ಅಂತ ಇರುತ್ತೆ. ಬಟ್ ಈ ಶಾರ್ಟ್ ಮೂವೀಸಲ್ಲಿ ಏನು ಗೊತ್ತಾ, ಕ್ರಿಸ್ಪ್ ತುಂಬಾ ಚೆನ್ನಾಗಿರುತ್ತೆ. ಟಕ 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 ಅಂತ ನಡೀತಾ ಇರುತ್ತೆ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಕಂಪ್ಲೀಟ್ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಲೈಕ್ ಆಡಿಯೋ ಅಂದರೆ ಸ್ಪೆಷಲಿ ಸೌಂಡ್ BGM ಇದೆಯಲ್ಲ, ತುಂಬಾ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಆಗಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ, ಆ್ಯಕ್ಟಿಂಗ್ ಕೂಡ ಅಷ್ಟೇ. ಅಷ್ಟು ಫ್ರೆಷರ್ಸ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಅನಿಸ್ತಾ ಇಲ್ಲ. ಟೋಟಲಿ ಫ್ರೆಷರ್ಸ್. ಮೇನ್ ಲೀಡ್ ಮತ್ತು ಮೇನ್ ಲೀಡ್ ಇಬ್ಬರು ಏನು ಫೀಮೇಲ್ ಮೇಲ್ ಇದ್ದಾರಲ್ಲ, ಇಬ್ಬರು ಫ್ರೆಷರ್ಸ್. ಬಟ್ ಅಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ನಾನಂತೂ ರೆಕಮೆಂಡ್ ಮಾಡ್ತೀನಿ. ನನ್ನ ಫ್ರೆಂಡ್ ಮೂವಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಒಂದು ತುಂಬಾ ಒಳ್ಳೆ ಮೂವಿ ನಮ್ಮ ಕನ್ನಡ ಇದರಲ್ಲಿ ಬಂದಿರೋದು. ಸೊ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ನೋಡಿ ಆಯಿತಾ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಇದು ಬಂದು ಮೊನ್ನೆ ಚಿಕ್ಕಪೇಟೆಗೆ ಹೋಗಿದೆ. ಸೊ ಆರ್ಗನೈಸ್ ಮಾಡ್ತಿದ್ನಲ್ಲ, ಹಾಗೆ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಸೊ ಇದೊಂದು ಇಯರಿಂಗ್ಸ್ ಆರ್ಗನೈಸರ್ನ ತೊಗೊಂಬಂದಿದೆ. ಚಿಕ್ಕಪೇಟೆಗೆ ಹೋಗಿದ್ದ ರೀಸನ್ ಏನು ಅಂತ ನಿಮಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಒಂದು ಇಯರಿಂಗ್ ಆರ್ಗನೈಸರ್, ಇದು ಬಂದು 150 rupees ಏನು. ಬಟ್ ಅದು ತುಂಬ ಚೆನ್ನಾಗಿ ಆರ್ಗನೈಸ್ಡ್ ಆಗಿರುತ್ತೆ ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ನೋಡಿ. ಆ್ಯಕ್ಚುಲಿ ಅದು ಕಂಪ್ಲೀಟಾಗಿ ಈ ಥರ ಆರ್ಗನೈಸ್ ಮಾಡಿರೋದು ಇತ್ತು ಆಯಿತಾ. ನನಗೆ ಅದರಲ್ಲಿ ಏನಪ್ಪ ಅಂದರೆ ದೊಡ್ಡ ದೊಡ್ಡ ಇಯರಿಂಗ್ಸ್ ಹಾಕೋಕ್ಕಾಗಲ್ಲ. ಸೊ ಈ ಥರ ಆರ್ಗನೈಸರ್ ಥರ ಇದ್ದರೆ ಆರಾಮಾಗಿ ನೋಡಿ, ನಮಗೆ ಹೇಗೆ ಬೇಕೋ ಹಾಗೆ ಇದನ್ನ ಆರ್ಗನೈಸ್ ಮಾಡ್ಕೋಬೋದು. ಒಂದು ದೊಡ್ಡದು, ಒಂದು ಚಿಕ್ಕದು ಇಯರಿಂಗ್ಸ್ ಪ್ರಕಾರ ಅದನ್ನ ಆರ್ಗನೈಸ್ ಮಾಡ್ಕೋಬೋದು. ಟೋಟಲಿ 35 ಆರ್ಗನೈಸರ್ಸ್ ಇದೆ. 35 ಸೆಕ್ಷನ್ ಸಿಗುತ್ತೆ ನಿಮಗೆ. ನಿಜ ಹೇಳಬೇಕು ಅಂದರೆ ನಾನು ನನ್ನ ಲೈಕ್ ಲೇಟ್ ಟೀನ್ಸ್ ಮತ್ತು ಸ್ಟಾರ್ಟಿಂಗ್ ಆಫ್ ಮೈ 20s ಎಲ್ಲ ಇತ್ತಲ್ಲ, 21, 22, 23 ಮದುವೆ ಆಗೋಕ್ಕಿಂತ ಮುಂಚೆ ಲಿಟ್ರಲಿ. ಮದುವೆ ಆದಮೇಲೂ ಕೂಡ ಇತ್ತು. ಬಟ್ ಈ ಥರ ಆರ್ಗನೈಸರ್ಸ್ ಎಲ್ಲ ತೊಗೋಬೇಕು ಅದೆಲ್ಲ ತುಂಬ ಜಾಸ್ತಿ ಇಷ್ಟ ಇರ್ತಿತ್ತು. ಬಟ್ ಆವಾಗ ನನ್ನ ಕೈಲಿ ತೊಗೊಳಕ್ಕೆ ಆಗಿರಲಿಲ್ಲ. ಇವಾಗೆಲ್ಲ ತೊಗೊಂಡು ಆಸೆ ತೀರಿಸ್ಕೊತಾ ಇರೋದು. ಬೈ ಚಾನ್ಸ್ ಚಿಕ್ಕಪೇಟೆ ಕಡೆ ಹೋಗ್ತೀರಾ ಅಂದರೆ ಆವಾಗ ಇದನ್ನ ತೊಗೋಬೋದು ನೀವು, ನಿಮ್ಮ ಹತ್ರ ತುಂಬ ಇಯರಿಂಗ್ಸ್ ಇದೆ ಅಂತ ಅಂದರೆ. ಇಲ್ಲ ಅಂದರೆ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ಗೊತ್ತಿಲ್ಲ ಎಷ್ಟಕ್ಕೆ ಸಿಗ್ತಿದೆ ಅಂತ. ಬೇಕಾದರೆ ನಾನು ಲಿಂಕ್ ಹಾಕಿರ್ತೀನಿ, ನೀವು ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ನಾನು ಚಿಕ್ಕಪೇಟೆಯಿಂದ ಇದನ್ನ ಜಸ್ಟ್ 150 rupeesಗೆ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. 35 ಸೆಟ್ಸ್ನ ನಾವು ಆರಾಮಾಗಿ ಇಟ್ಕೋಬೋದು. ಚಿಕ್ಕ ಇಯರಿಂಗ್ಸಿಂದ ಹಿಡಿದು ದೊಡ್ಡ ಇಯರಿಂಗ್ಸಿಂದ ಹಿಡಿದು ಎಲ್ಲ ಸಪ್ರೇಟಾಗಿರುತ್ತೆ. ಇಲ್ಲಾಂದರೆ ನಮ್ಮ ಹಳೆ ಅವಾಗೆಲ್ಲ ಅಂತೂ ನಾವೆಲ್ಲನೂ ಒಂದೇ ಕಡೆ ಡಂಪ್ ಮಾಡಿಬಿಟ್ಟು, ಇವಾಗಲೂ ಆ ಇಯರಿಂಗ್ಸ್ ಇದೆ ನಮ್ಮ ಹತ್ರ, ಒಂಥರಾನೇ ಆಗಿಬಿಟ್ಟಿದೆ. ಬಟ್ ಅಂದರೂ ಇಟ್ಕೊಂಡಿದ್ದೀವಿ, ಆ ನೆನಪಿಗೋಸ್ಕರ ಇಟ್ಕೊಂಡಿದ್ದೀವಿ. ಮಮ್ಮಿ ಮನೇಲಿ ಇನ್ನೂ ಜಾಸ್ತಿ ಇಯರಿಂಗ್ಸ್ ಇದೆ ನಮ್ಮವು. ಬಟ್ ಇಲ್ಲಿ ನಾನು ಏನು ಇಟ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ಆರ್ಗನೈಸ್ ಮಾಡ್ತಾ ಇರೋದಷ್ಟೇ.
ಲಿಟ್ರಲಿ ಹೇಗೆ ಅಂದರೆ ಹೊಸ ಮನೆಗೆ ಹೋಗೋ ಅಷ್ಟರಲ್ಲಿ ಪ್ರತಿಯೊಂದ್ರೂ ನೀಟಾಗಿರಬೇಕು. ಯಾವುದು ಓಕೆ ನಾನು ಅವಾಗ ತಗೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಇವಾಗಲೇ ನಮಗೆ ಗೊತ್ತಾಗ್ತಿದೆ ಮನೆ ಕಟ್ಟಬೇಕಾದ್ರೆ ಎಷ್ಟು ಖರ್ಚುಗಳಿರುತ್ತೆ ಏನು ಅಂತ. ಆವಾಗ ಈ ಚಿಕ್ಕ ಪುಟ್ಟದಕ್ಕೆಲ್ಲ ಖರ್ಚು ಮಾಡೋ ಮನಸ್ಸೇ ಆಗೋದಿಲ್ಲ, ಬೇಡ ಬಿಡು ಸೇವ್ ಮಾಡೋಣ ಅದು ಇದು ಅಂತ ಅನಿಸ್ತಾ ಇರುತ್ತೆ. ಬಟ್ ಇವಾಗ ಏನಾದರೂ ಬೈ ಚಾನ್ಸ್ ಹೋಗಿದ್ದೀವಿ ದುಡ್ಡಿದೆ ಕೈಯಲ್ಲಿ ಅಂತ ಅಂದಾಗ ಒಂದೆರಡು ತಗೋಬೋದಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಆ್ಯಂಡ್ ಇದು ವರ್ತ್ ಬೈಯಿಂಗ್ ಅಂತ ನನಗೆ ಫೀಲ್ ಆಯಿತು. ಸೊ ನೋಡಿ ಫೈನಲಿ ಎಲ್ಲ ನನ್ನ ಹತ್ರ ಇರೋ ಒಂದು ಇಷ್ಟೊಂದು ಸ್ವಲ್ಪ ಕ್ವಾಂಟಿಟಿ, ಜಾಸ್ತಿ ಏನಿಲ್ಲ, ಸ್ವಲ್ಪ ಕ್ವಾಂಟಿಟಿ ಇಯರಿಂಗ್ಸ್ನ ಈ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಸಿಲ್ವರ್ ಆಕ್ಸಿಡೈಸ್ಡ್ ಇಯರಿಂಗ್ಸ್ ಇಷ್ಟ, ಅದು ಕೂಡ ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಇಷ್ಟ. ನಾರ್ಮಲ್ ಇದಕ್ಕಿಂತ ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿದಿದ್ರೆ ಚೆನ್ನಾಗಿರುತ್ತೆ ಅಂತ. ಓಕೆ, ಸೊ ಎಲ್ಲ ಇಟ್ಟಿದ್ದೀನಿ ಇದರೊಳಗೆ ನೀಟಾಗಿ. ಸೊ ಈ ಥರ ಆರ್ಗನೈಸ್ಡ್ ಆಗಿದ್ರೆ ಚೆನ್ನಾಗೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಹಾಗೂ ನೆನಪು ಇರುತ್ತೆ. ಓಕೆ, ಈ ಥರನೂ ಇಯರಿಂಗ್ಸ್ ಇದೆ ಅಲ್ವಾ ನಮ್ಮ ಹತ್ರ ಅಂತ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ಇದು ಹೋಗುತ್ತೆ ನೋಡಿ. ಇದು ಎಷ್ಟು ಸತಿ ಕ್ಲೀನ್ ಮಾಡ್ತೀನಿ ಅಷ್ಟು ಸತಿ ಮೆಸ್ ಆಗುತ್ತೆ. ಸದ್ಯಕ್ಕೆ ಹಿಂಗೆ ಇಟ್ಟಿರ್ತೀನಿ ನೋಡಿ. ಆ್ಯಂಡ್ ಒಂದು ಸ್ವಲ್ಪ ಇವಾಗ ಹೇರ್ ಕೇರ್ ಮಾಡ್ಕೋಬೇಕು. ಇದು ಹಾನೆಸ್ಟ್ ಹೇರ್ ಕೇರ್ ಆಯಿತಾ. ನಾನು ಏನು ಪ್ರಾಡಕ್ಟ್ ರಿವ್ಯೂ ಏನು ಮಾಡ್ತಾ ಇಲ್ಲ, ಹಾನೆಸ್ಟ್ ಹೇರ್ ಕೇರ್ ಏನು ಮಾಡ್ಕೋತೀನಿ ನಾನು ಅಂದರೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿ ಇಷ್ಟ ಆಗಿಬಿಟ್ಟಿದೆ ನನ್ನ ಕೂದಲು. ನೋಡಿ ಇಲ್ಲಿ ಇಷ್ಟ ಆಗಿಬಿಟ್ಟಿದೆ ಕೂದಲು, ಎಷ್ಟು ಸಣ್ಣ ಆಗ್ಬಿಟ್ಟಿದೆ ಅಂದರೆ ಕೇಳಬೇಡಿ. ಸೊ ಒಂದು ಹೇರ್ ಆಯಿಲ್ನ ಕೂಡ ಪ್ರಿಪೇರ್ ಮಾಡಬೇಕು ಅಂತ ಕೆಲವೊಂದು ಐಟಮ್ಸ್ ಎಲ್ಲ ತರಿಸಿ ಇಟ್ಕೊಂಡಿದ್ದೀನಿ. ಆ ಹೇರ್ ಆಯಿಲ್ನ ಕೂಡ ಪ್ರಿಪೇರ್ ಮಾಡಬೇಕು. ಆ್ಯಂಡ್ ಫಸ್ಟು ರೆಗ್ಯುಲರ್ ಆಗಿ ಇವಾಗ ಸದ್ಯಕ್ಕೆ ಏನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಏನು ಹಚ್ಕೊತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ, ನಾನು ಒಂದು ಈ ವಿಶ್ಗೆ ಅದು ಸೀರಮ್ ಹಚ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿದೆ ಅಂತ ನಾನು ತುಂಬ ರಿವ್ಯೂಸ್ ಕೇಳ್ಪಟ್ಟೆ. ಸೊ ಅದರದ್ದು ಸೀರಮ್ನ ತೊಗೊಂಡು ಇವಾಗ ಹಚ್ಕೊತಾ ಇದ್ದೀನಿ. ಹೇರ್ ಗ್ರೋತು ಮತ್ತು ಹೇರ್ ಫಾಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿಬಿಟ್ಟು ಇವಾಗ ರೀಗ್ರೋತ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಅದಕ್ಕೆ ಆದಂಥ ಕೆಲವೊಂದು ರೆಮಿಡೀಸ್ ಎಲ್ಲ ಮಾಡಿಕೊಂಡ್ರೆ ಒಳ್ಳೇದಲ್ವಾ. ಅಷ್ಟೇ ಗೈಸ್, ಸ್ವಲ್ಪ ಅಪ್ಲೈ ಮಾಡಿ ಚೆನ್ನಾಗಿ ಒಂದು ಚೂರು ಮಸಾಜ್ ಮಾಡಿಕೊಂಡು ಹಿಂಗೆ ಕಟ್ಟಿ ಬಿಟ್ಬಿಡೋದಷ್ಟೇ. ಒಂದು 2 ಟೈಮ್ಸಿಂದ ಯೂಸ್ ಮಾಡಿದ್ದೀನಿ. ಹೇರ್ ಫಾಲ್ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ಹೇರ್ ಗ್ರೋತ್ ಚೆಕ್ ಮಾಡಬೇಕು, ಇನ್ನೂ ಟೈಮ್ ಬೇಕು ಅನಿಸುತ್ತೆ ಹೇರ್ ಗ್ರೋತ್ಗೆ. ಬಟ್ ಇದ್ರದ್ದು ರಿವ್ಯೂ ತುಂಬ ಚೆನ್ನಾಗಿದೆ ಅಂತ ಹಾನೆಸ್ಟ್ ರಿವ್ಯೂ ಕೇಳಿದ್ನಲ್ಲ, ಅದಕ್ಕೆ ಅಪ್ಲೈ ಮಾಡಿದೆ ಅಷ್ಟೇ. ಇದು ಚಿಕ್ಕ ಒಂದು ಹೇರ್ ಕೇರ್ ರೂಟೀನ್. ಆ್ಯಂಡ್ ಇವಾಗ ಅದಾದಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡೋದಿದೆ, ನಾನು ಅಡುಗೆ ಕೂಡ ಮಾಡಬೇಕು. ಆ್ಯಂಡ್ ಮತ್ತೆ ಸಿಗ್ತೀನಿ ಆಮೇಲೆ ಅಡುಗೆ ಮಾಡಬೇಕಾದ್ರೆ. ಇವತ್ತೊಂದು ರೆಸಿಪಿ, ಚಿಕ್ಕ ರೆಸಿಪಿ, ಬಟ್ ಮರ್ತೋಗಿರ್ತೀರ ಅಥವಾ ಮಾಡಿರೋದಿಲ್ಲ. ಸೊ ಈ ರೆಸಿಪಿನ ಟ್ರೈ ಮಾಡಿ. ಸೊ ಇಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗಲೂ ಸಹ ಮಮ್ಮಿ ಮನೆ ಗೃಹ ಪ್ರವೇಶ ಆಗಿದ್ದು ನವೆಂಬರಲ್ಲಿ. ಬಟ್ ಇವಾಗಲೂ ಇದರದಾದಂತೆ ಯಾವುದಾದ್ರೂ ಫೋಟೋ ಏನಾದರೂ ಶೇರ್ ಮಾಡಿದಾಗ ತುಂಬ ಜನ ಕೇಳೋದು, ನಿಮ್ಮಮ್ಮ ಮನೆಯಲ್ಲಿ ಅಂದರೆ ನಿಮ್ಮಮ್ಮ ಮನೆ ಗೃಹ ಪ್ರವೇಶಕ್ಕೆ ಉಟ್ಕೊಂಡಿದ್ದಂಥ ಸೀರೆದು ಬ್ಲೌಸ್ ಪ್ಯಾಟರ್ನ್ಗಳು ತೋರಿಸಿ, ತುಂಬ ಚೆನ್ನಾಗಿತ್ತು, ಬ್ಲೌಸ್ ಡಿಸೈನ್ ಹೇಗೆ ಮಾಡಿದ್ರಿ ಮತ್ತು ಎಷ್ಟಾಯಿತು ಪ್ರತಿಯೊಂದೂ ಕೂಡ ನಿಮಗೆ ಹೇಳ್ತೀನಿ. ಸೊ ಹಾಗೆಯೇ ತೋರಿಸ್ಬಿಡೋಣ, ವಿತ್ ಸ್ಯಾರಿ ತೋರಿಸಿದ್ರೆ ಒಂದು ಐಡಿಯಾ ಬರುತ್ತಲ್ಲ. ಸೊ ಯಾವ ಥರ ಸ್ಯಾರಿ ಕಾಂಬಿನೇಷನ್ಸ್ ಇದ್ದಾಗ ಯಾವ ಥರ ಹೊಲಿಸ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಸ್ಯಾರಿ ಬಂದರೆ ಇದು ಆ್ಯಕ್ಚುಲಿ ಇದೇ ಥರದ ಸೀರೆನ ನಾವು 3 ಜನ ಉಟ್ಕೊಂಡಿದ್ದು. ಸೊ ಒಂಥರ ನೇವಿ ಬ್ಲೂ ಕಲರ್ ಬರುತ್ತಲ್ಲ, ಡಾರ್ಕ್ ನೇವಿ ಬ್ಲೂ, ಪರ್ಪಲ್ ಎಲ್ಲ ಆಯ್ತಾ ಇದು ರಿಯಲಿ ನೋಡೋದಕ್ಕೆ ಇದು ಬಂದು ನೇವಿ ಬ್ಲೂ ಕಲರ್. ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ಪರ್ಪಲ್ ಅನ್ನಿಸ್ತಾ ಇದೆ, ಬಟ್ ಇದು ನೇವಿ ಬ್ಲೂ ಕಲರ್. ನೇವಿ ಬ್ಲೂಗೆ ಸೊ ಈ ರೀತಿಯಾಗಿ ಬೇಬಿ ಪಿಂಕ್ ಕಲರಲ್ಲಿ ಬಾರ್ಡರ್ ಬಂದಿದೆ. ಆ್ಯಂಡ್ ಇದ್ರದ್ದು ಕುಚ್ಚು ನೋಡಿದ್ರೆ ಈ ರೀತಿಯಾಗಿ ಸ್ವಲ್ಪ ಕ್ರಾಶಾ ವಿತ್ ಒಂದು ಸಿಂಗಲ್ ಬೇಬಿ, ಈ ಥರ ಫ್ಲವರ್ ಕ್ರಾಶ ಬರುತ್ತಲ್ಲ, ಈ ಥರ ಫ್ಲವರ್ ಕ್ರಾಶ ಬೇಬಿ, ಈ ಥರ ಕುಚ್ಚನ್ನ ಮಾಡಿಸಿರೋದು. ತುಂಬಾ ಚೆನ್ನಾಗಿದೆ ಈ ಕುಚ್ಚು ಪ್ಯಾಟರ್ನ್ ನೋಡ್ಬೋದು. ನನಗೆ ಕಂಪ್ಲೀಟಾಗಿ ಇದನ್ನು ಬೇಬಿ ಕುಚ್ಚು ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ. ಇದು ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು ನಾವು ಅವಾಗ ಪೇ ಮಾಡಿದ್ದು ಒಂದು 3.5 or 4,000 ಏನೋ ಪೇ ಮಾಡಿದ್ವಿ. ಇದು ಬೃಂದಾವನ್ ಸಿಲ್ಕ್ಸಲ್ಲಿ ತಗೊಂಡಿದ್ದು, ಚಿಕ್ಕಪೇಟೆ. ಬಟ್ ತುಂಬ ಚೆನ್ನಾಗಿದೆ, ಅಂದರೆ ಸ್ವಲ್ಪ ನಮಗೆ ಅಫೋರ್ಡೆಬಲ್ ರೇಟಲ್ಲೇ ಸಿಕ್ತು. ಅವರು ಅಫೋರ್ಡೆಬಲ್ ರೇಟಲ್ಲೇ ಕೊಟ್ಟರು ಅಂತಲೇ ಹೇಳ್ಬೋದು. ಬಟ್ ಇವಾಗ ಎಷ್ಟಿದೆ ಇರುತ್ತೋ ಗೊತ್ತಿಲ್ಲ. ಆ್ಯಂಡ್ ಉಟ್ಕೊಂಡಾಗಲೂ ಕೂಡ ಅಷ್ಟೇ ತುಂಬ ಜಾಸ್ತಿ ಹೆವಿ ಅನ್ಸಲ್ಲ. ಸೊ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಬರುತ್ತೆ. ಸೊ ನಾನು ಬಂದು ಈ ಥರ ನೇವಿ ಬ್ಲೂ ಅಲ್ಲಿ ತೊಗೊಂಡೆ. ನಂದು ಒಂಥರ ಪರ್ಪಲಿಶ್ ಅಲ್ಲಿ ತೊಗೊಂಡಿದ್ದು. ಮಮ್ಮಿ ಒಂಥರ ಡಿಫ್ರೆಂಟ್ ಒಂಥರ ಪರ್ಪಲ್, ನಂದು ಬಂದು ಒಂಥರ ಬ್ರಿಂಜಾಲ್ ಕಲರ್ ಆ ಥರ. ಆ್ಯಂಡ್ ಲಚ್ಚು ಬಂದು ಪಾಚಿ ಗ್ರೀನ್ ಕಲರ್. ಲಚ್ಚುದಂತೂ ಇನ್ನೂ ಚೆನ್ನಾಗಿದೆ. ಹಾಗೂ ಇದ್ರದ್ದು ಬ್ಲೌಸ್ ಅದಕ್ಕೆ ತಕ್ಕ ಹಾಗೆ, ಅಂದರೆ ಬಾರ್ಡರ್ ತಕ್ಕಂಗೆ ಬ್ಲೌಸ್ನ ಕೊಟ್ಟಿರೋದು. ಸೊ ಬ್ಲೌಸ್ ಬಂದು ಪಿಂಕ್ ಕಲರಲ್ಲಿ ಬಂದಿತ್ತು. ಆ್ಯಂಡ್ ಬ್ಲೌಸ್ದು ಬ್ಯಾಕ್ ಡಿಸೈನ್ ನೋಡಿದ್ರೆ ಈ ರೀತಿಯಾಗಿ ಲೀಫ್ ಪ್ಯಾಟರ್ನಲ್ಲಿ ಮಾಡಿಸಿದ್ದೀನಿ. ಇದೆಲ್ಲ ಬಂದು ಮಷೀನ್ ವರ್ಕ್ ಮಾಡಿಸಿರೋದು. ಯಾವುದೋ ಈ ಥರ ಅಂದರೆ ಕಂಪ್ಯೂಟರೈಸ್ಡ್ ಮಷೀನ್ ವರ್ಕ್ ಬರುತ್ತಲ್ಲ ಇವಾಗ, ಆ ಥರ ಮಷೀನ್ ವರ್ಕ್ ಇದು. ಬಿಕಾಸ್ ಅಷ್ಟು ಹೆವಿ ಪ್ರೈಸ್ ಸ್ಯಾರಿನೂ ಅಲ್ಲ. ಸೊ ಅದಕ್ಕೆ ಹ್ಯಾಂಡ್ ವರ್ಕ್ ಮಾಡ್ಸೋಕ್ಕೆ, ಸುಮ್ಮನೆ ಹ್ಯಾಂಡ್ ವರ್ಕ್ ಅಂದರೆ ತುಂಬ ಇಷ್ಟು ಹ್ಯಾಂಡ್ ವರ್ಕ್ ಮಾಡಬೇಕು ಅಂದ್ರೂ ಕಡಿಮೆ ಅಂದರೂ ಒಂದು 3,000 ತೊಗೊತಾರೆ. ಇದು ಮೆಷಿನ್ ವರ್ಕಲ್ಲಿ ನಮಗೆ 1,200 ಏನೋ ಬಿತ್ತು. 1,200 1,500 ಒಳಗಡೆ. ಸೊ ನೋಡಿ
ಈ ರೀತಿಯಾಗಿ ಆ್ಯಕ್ಚುಲಿ ರಿಯಲ್ ಆಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹಾಗೂ ಇದ್ರದ್ದು ಸ್ಲೀವ್ಸ್ ನೋಡಿದ್ರೆ ಈ ಥರ ಮಾಡಿಸಿರೋದು. ನನಗೆ ಈ ಸ್ಲೀವ್ಸ್ ಅಂದರೆ ಈ ಒಂದು ಪ್ಯಾಟರ್ನ್ ಬಂದು ಇಲ್ಲಿ ಬರಬೇಕಿತ್ತು, ಇಲ್ಲಿ ಮಧ್ಯ. ಬಟ್ ಇಲ್ಲಿ ಲಚ್ಚು ನಂದುಗೆ ಕರೆಕ್ಟಾಗಿ ಹೊಲ್ದಿದ್ದಾರೆ, ನನಗೆ ಮಾತ್ರ ಈ ಥರ ತಪ್ಪಾಗಿ ಹೊಲ್ದ್ಬಿಟ್ಟಿದ್ದಾರೆ. ಬಟ್ ನೀವು ಬೈ ಚಾನ್ಸ್ ಇದನ್ನು ಮಾಡಿಸ್ಕೊಳ್ಳೋ ಹಾಗಿದ್ರೆ ಇಲ್ಲಿ ಕೆಳಗಡೆ ಮೇಲ್ಗಡೆ ಜರಿ ಬಾರ್ಡರ್ ಬಂದಿತ್ತಲ್ಲ, ಸೊ ಅದ್ರ ಮಧ್ಯಕ್ಕೆ ನಾನು ಈ ಪ್ಯಾಟರ್ನ್ ಬೇಕು ಅಂತ ಹೇಳಿದ್ದೆ. ಸೊ ಆ ಥರ ಮಾಡಿಸ್ಕೊಳ್ಳಿ. ಆ್ಯಂಡ್ ಈ ಬುಟ್ಟಾಸ್ ಎಲ್ಲ ಏನು ಬೇಡ, ಸ್ವಲ್ಪ ಎಕ್ಸ್ಟ್ರಾ ಬುಟ್ಟಾಸ್ ಆಗೋಯ್ತು, ಬಟ್ ಈ ಬುಟ್ಟಾಸ್ ಎಲ್ಲ ಏನು ಬೇಡ, ಅದೇ ಥರ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ಲೀವ್ಸ್ ಇಲ್ಲಿಂದ ಈ ಥರ ಲೀವ್ಸ್ ಕಂಟಿನ್ಯೂ ಆಗಿರೋ ಥರ ಬರುತ್ತೆ. ಸೊ ಇದು ಬಂದು ಬ್ಯಾಕ್ ಆ್ಯಂಡ್ ಇದು ಫ್ರಂಟ್. ಆ್ಯಂಡ್ ಗೈಸ್ ನೆಕ್ಸ್ಟ್ ಸ್ಯಾರಿ ಬಂದು ಇದು. ಸೊ ಇದು ಬಂದು ಒಂದು ತುಂಬಾ ಬ್ಯೂಟಿಫುಲ್ ಆದಂಥ ಮರೂನ್ ಬ್ರೌನ್ ಕಲರ್ ಅಂತ ಕರಿತೀವಿ ನೋಡಿ, ಆ ಥರ ಮರೂನ್ ಬ್ರೌನ್ ಕಲರಲ್ಲಿ ಈ ಸೀರೆ ಇದೆ. ತುಂಬಾ ಚೆನ್ನಾಗಿದೆ ಈ ಸೀರೆ, ನಂಗೊಂಥರ ಫೇವ್ರೇಟ್ ಆಯಿತು ಈ ಸೀರೆ ಮಾತ್ರ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನ ನಾನು ಬೆಳಗ್ಗೆ ನೀರು ತರೋ ಶಾಸ್ತ್ರ ಅದೆಲ್ಲ ಇರುತ್ತಲ್ಲ ಅದಕ್ಕೆ ಉಟ್ಕೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಸೇಮ್ ಮೆಟೀರಿಯಲ್. ಇದು ನನಗೆ ಒಂದು 4000 ರೇಂಜಿಗೇನೋ ಬಿದ್ದಿದ್ದು, ಬಟ್ ತುಂಬಾ ಸಖತ್ತಾಗಿ ಕಾಣುತ್ತೆ. ಲೈನ್ ಡ್ರಾಪ್ಸ್ ಡಿಸೈನಲ್ಲಿ ಬರುತ್ತೆ. ಆ್ಯಂಡ್ ಇದ್ರದ್ದು ಕುಚ್ಚು ಪ್ಯಾಟರ್ನ್ ಬಂದು ಈ ರೀತಿಯಾಗಿ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೀನಿ ನೋಡಿ. ಈ ಸೀರೆನ ಮನಸ್ಫೂರ್ತಿ ಉಟ್ಕೊಂಡೆ ಅಂತ ಫೀಲ್ ಆಗಲಿಲ್ಲ, ಬಟ್ ಆ ಸೀರೆಗೆ ತುಂಬ ಮನಸ್ಫೂರ್ತಿಯಾಗಿ ರೆಡಿ ಆಗಿದ್ದಂತೂ ನಿಜ. ಬಟ್ ಸ್ವಲ್ಪ ಹೊತ್ತು ಮಾತ್ರ, ಅಂದರೆ ಇದು ಪೂಜೆ ಅಂದರೆ ನೀರು ತರೋ ಶಾಸ್ತ್ರ ಆದಮೇಲೆ ಇನ್ನೇನು ಪೂಜೆ ಸ್ಟಾರ್ಟ್ ಆಗಬೇಕು, ಅದಕ್ಕೆ ಮುಂಚೆನೇ ಚೇಂಜ್ ಮಾಡಿಬಿಟ್ವಿ ಬೇರೆ ಸೀರೆಗೆ. ಸೊ ಅದು. ಆ್ಯಂಡ್ ಇದ್ರದ್ದು ಬ್ಲೌಸ್ ಬ್ಯಾಕ್ ಡಿಸೈನ್ ನೋಡಿದ್ರೆ ಈ ರೀತಿಯಾಗಿ ಪಾಟ್ ಡಿಸೈನ್ ಬರುತ್ತಲ್ಲ, ಸೊ ಈ ರೀತಿಯಾಗಿ ಪಾಟ್ ಡಿಸೈನ್ನ ಮಾಡಿಸ್ಕೊಂಡಿದ್ದು. ಇದರಲ್ಲಿ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಲೀಫ್ ವಿತ್ ಫ್ಲವರ್ ಪ್ಯಾಟರ್ನ್ ಕಾಣಿಸುತ್ತಾ. ಸೊ ಈ ರೀತಿಯಾಗಿ ಲೀಫ್ ವಿತ್ ಫ್ಲವರ್ ಪ್ಯಾಟರ್ನ್ ಬರುತ್ತೆ. ಆ್ಯಂಡ್ ಇದ್ರದ್ದು ಸ್ಲೀವ್ಸ್ ಬಂದು ಈ ರೀತಿಯಾಗಿ ಇಲ್ಲಿ ಮಧ್ಯ ಒಂದೊಂದು ಫ್ಲವರ್ ಕೂಡ ಇದೆ. ಒಂದು ನಿಮಿಷ, ಹಾಂ ಈಗ ಕಾಣುತ್ತೆ ನೋಡಿ, ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ಒಂಥರ ಗೋಲ್ಡನ್ ಬುಟ್ಟಾನ ಕೊಟ್ಟಿದ್ದಾರೆ, ಥ್ರೆಡ್ ಬುಟ್ಟ ಬರುತ್ತಲ್ಲ ಅದು. ಆ್ಯಂಡ್ ಬ್ಯಾಕ್ ಕೂಡ ತುಂಬಾ ಚೆನ್ನಾಗಿ ಪ್ರಿಟ್ಟಿಯಾಗಿ ಬಂದಿದೆ ಬ್ಯಾಕು. ರಿಯಲಿ ನೋಡೋಕ್ಕೆ ತುಂಬಾ ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ಈ ಥರ ಒಂಥರ ಕ್ಲೋಸ್ ಥರ ಬೇಕಿತ್ತು. ಸೊ ಆ ಥರ ಕ್ಲೋಸ್ ಥರ ಮಾಡಿಕೊಂಡು, ಅಂದರೆ ಬೋಟ್ ನೆಕ್ ಮಾಡಿಕೊಂಡು ಕೆಳಗಡೆ ಪಾಟ್ ಪ್ಯಾಟರ್ನಲ್ಲಿ ಡಿಸೈನ್ನ ಮಾಡಿಸಿರೋದು. ಆ್ಯಂಡ್ ಫ್ರಂಟ್ ಬಂದು ಆ್ಯಸ್ ಯೂಶುವಲ್ ಇಲ್ಲಿ ಈ ಥರ ಫ್ಲವರ್ ಪ್ಯಾಟರ್ನ್ ಬಂದಿದೆ ಅಷ್ಟೇ. ಸೊ ಈ ರೀತಿಯಾಗಿ ಈ ಒಂದು ಬ್ಲೌಸ್ ಪ್ಯಾಟರ್ನ್ ಇದೆ. ಇದು ಕೂಡ ಅಷ್ಟೇ ತುಂಬ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ಮಲ್ಟಿಪಲ್ ಸ್ಯಾರೀಸ್ಗೆ ನಾನು ಇದನ್ನು ಮ್ಯಾಚ್ ಮಾಡ್ಕೋಬೋದು. ಬಿಕಾಸ್ ಈ ರೀತಿಯಾಗಿ ಒಂಥರ ಪರ್ಪಲಿಶ್ ಮರೂನ್ ಕಲರ್ನ ಯೂಸ್ ಮಾಡಿದಾರಲ್ವಾ, ಸೊ ಅದು ಬೇರೆ ಎಷ್ಟೊಂದು ಸ್ಯಾರೀಸ್ಗೆ ಮ್ಯಾಚ್ ಆಗಿದೆ. ಆ್ಯಂಡ್ ಕಂಪ್ಲೀಟ್ ಸೀರೆ ಕಲರ್ ಅಂದರೆ ಬ್ಲೌಸ್ ಕಲರ್ ಬಂದು ಬೇಜ್ ಕಲರಲ್ಲಿ ಇರೋದ್ರಿಂದ ತುಂಬ ಸೀರೆಗಳಿಗೆ ನಾನು ಇದನ್ನ ಮ್ಯಾಚ್ ಮಾಡಿ ಉಟ್ಕೋಬೋದು. ಆ ಥರ ಅಂದ್ಕೊಂಡೆ ಹೊಲಿಸ್ಕೊಂಡಿದ್ದು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ಕಂಪ್ಲೀಟ್ ಬ್ಲೌಸ್ನ ನನಗೆ ಹೊಲಿಸ್ಕೊಳ್ಳೋಕ್ಕೆ, ಅಂದರೆ ಈ ಬ್ಲೌಸ್ ಮತ್ತು ಪ್ರೀವಿಯಸ್ ಬ್ಲೌಸ್ ಹೊಲಿಯೋ ಕೂಲಿ, ಬಿಕಾಸ್ ಇದು ಪ್ಯಾಡೆಡ್ ಬ್ಲೌಸ್ ಆಗಿರೋದ್ರಿಂದ, ಪ್ರಿನ್ಸ್ ಕಟಿಂಗ್ ಪ್ಯಾಡೆಡ್ ಬ್ಲೌಸ್ ಆಗಿರೋದ್ರಿಂದ ಅದಕ್ಕೆ 800 rupees ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಇದ್ರದ್ದು ಡಿಸೈನ್ ಪ್ಯಾಟರ್ನ್ ಎಲ್ಲ ಒಂದು 1200 to 1500 ಅಂದ್ಕೊಳ್ಳಿ. ಸೊ ಆಲ್ಮೋಸ್ಟ್ ಇದೊಂದು ಬ್ಲೌಸೇ 2500. ಇವಾಗ ಬ್ಲೌಸ್ ಹೊಲಿಸೋದು ಕೂಡ ತುಂಬಾ ಒಂಥರ ಚಿನ್ನದ ಬೆಲೆ ಆಗೋ ಥರ ಆಗಿದೆ. 1 ಗ್ರಾಮ್ ಚಿನ್ನ ಅವಾಗೆಲ್ಲ ನನ್ನ ಮದುವೆ ಒಡವೆ ಏನು ನಮ್ಮಮ್ಮ ಮಾಡಿಸಿದಾರಲ್ಲ, ಅದೇ 1 ಗ್ರಾಮ್ 2400 ರೂಪಾಯಿ ಆವಾಗ. ಸೊ 1 ಗ್ರಾಮ್ ಚಿನ್ನ ಆವಾಗ ನಾನು ತೊಗೋಬೋದಾಗಿತ್ತು. ಇವಾಗ ಈ ಬ್ಲೌಸ್ ಅಷ್ಟು ಕಾಸ್ಟ್ಲಿ ಆಗಿದೆ ಹೊಲಿಸ್ಕೊಳ್ಳೋದು. ಬಟ್ ಏನು ಮಾಡೋ ಹಾಗಿಲ್ಲ. ಲಿಟ್ರಲಿ ನಾವೆಲ್ಲ, ನನಗೆ ನಿಜ ಅನಿಸುತ್ತೆ, ಬಟ್ ಅದೇ ತಪ್ಪನ್ನ ಪುನಃ ನಾನೇ ಮಾಡ್ತೀನಿ. ಅಂದರೆ ಚಿನ್ನ ತಗೊಳ್ಳೋ ಜಾಗದಲ್ಲಿ ನಾವು ಈ ಥರ ಬ್ಲೌಸ್ಗಳನ್ನ ಹೊಲಿಸ್ಕೊಂಡು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋ ಥರ ಆಗಿದೆ ಇವಾಗ. ಬಟ್ ಆದಷ್ಟು ಇವಾಗ ಏನು ಮಾಡ್ತಾ ಇದ್ದೀವಿ ನಾನು ಮತ್ತು ನನ್ನ ತಂಗಿರು ಅಂದರೆ, ಒಂದು ಬ್ಲೌಸ್ ತುಂಬ ಚೆನ್ನಾಗಿ ಹೊಲಿಸ್ಕೊಂಡು ಮಲ್ಟಿಪಲ್ ಸ್ಯಾರೀಸ್ಗೆ ಅದನ್ನ ಪೇರ್ ಆಗಬೇಕು ಆ ಬ್ಲೌಸ್, ಆ ಥರ ಮೈಂಡ್ಸೆಟ್ ಇಟ್ಕೊಂಡು ಒಂದು ಬ್ಲೌಸ್ನ ಹೊಲಿಸ್ಕೊತೀವಿ. ಸೊ ಅವಾಗ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ಅನ್ನೆಸೆಸರಿ ಖರ್ಚು ಕೂಡ ಆಗೋಲ್ಲ. ಸೊ ಈ ಥರ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ಎಲ್ಲ ನಾವು ಫಾಲೋ ಮಾಡ್ತೀವಿ. ಆ್ಯಂಡ್ ಎಸ್ ಲಾಸ್ಟ್ ಸ್ಯಾರಿ ಬಂದು ಇದೊಂದು ಬ್ಯೂಟಿಫುಲ್ ಆದಂಥ ಸ್ಯಾರಿ. ನಮ್ಮ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ, ನಮ್ಮ ಅಮ್ಮನ ಮನೆ ವರಮಹಾಲಕ್ಷ್ಮಿಗೆ ಕೊಡಿಸಿದಂಥ ಸೀರೆ. ಸೊ ನಾನು ಅದನ್ನು ನಾನೇ ಪರ್ಚೇಸ್, ಅಂದರೆ ನಾನೇ ತೊಗೊಂಡಿದ್ದು ಈ ಸೀರೆನ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಸೀರೆ ಇದೆ. ನೋಡಿರ್ತೀರ ಸಾಕಷ್ಟು ಜನ, ಬೈ ಚಾನ್ಸ್ ಯಾರಾದರೂ ನೋಡಿಲ್ಲ ಅಂದರೆ ಮತ್ತೆ ತೋರಿಸ್ತಾ ಇದ್ದೀನಿ.
ತುಂಬ ಚೆನ್ನಾಗಿದೆ. ಇದ್ರದ್ದು ಕಾಂಬಿನೇಷನ್ ಮಾತ್ರ ಬ್ಯೂಟಿಫುಲ್ ಕಾಂಬಿನೇಷನ್. ನನಗೆ ಇನ್ನೊಂದೇನು ಬೇಜಾರಂದರೆ ಈ ಸೀರೆನಲ್ಲಿ ಒಂದೇ ಒಂದು ಸಿಂಗಲ್ ಫೋಟೋ, ಪ್ರಾಪರ್ ಆಗಿರೋ ಸಿಂಗಲ್ ಫೋಟೋನೇ ತೆಗೆಸ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಗೃಹ ಪ್ರವೇಶ ಅಂದರೆ ಆ ಬ್ಯುಸಿ ನಿಮ್ಗೆ ಗೊತ್ತೇ ಇರುತ್ತೆ, ಅದೊಂದು ಬೇಜಾರಿದೆ. ಅದಕ್ಕೆ ಇನ್ನೊಂದ್ಸತಿ ಯಾವಾಗಲಾದರೂ ರೆಡಿ ಆಗಿಬಿಟ್ಟು ಯಾವುದಾದ್ರೂ ಫಂಕ್ಷನ್ಗೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಈ ಸೀರೆಗಿದ್ದು ಒಂದು ಸಿಂಗಲ್ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ. ನೋಡೋಣ ಯಾವ ಫಂಕ್ಷನ್, ಇನ್ನೂ ಅಪ್ಕಮಿಂಗ್ ಫಂಕ್ಷನ್ಸ್ ತುಂಬ ಇದೆ, ಆವಾಗ ಯಾವಾಗಲಾದರೂ ಮಾಡ್ಕೋಬೇಕು. ಸೊ ಈ ಸೀರೆ ನೋಡಿ, ಇದರದ್ದು ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇದು ಬಂದು ಒಂಥರ ಬನಾರಸಿ ಬಾರ್ಡರ್ ಥರ ಬರುತ್ತೆ, ಆದರೆ ಪ್ಯೂರ್ ಸಿಲ್ಕ್ ಆಯಿತಾ, ಪ್ಯೂರ್ ಸಿಲ್ಕ್ ಸ್ಯಾರಿ ಇದು. ಇದೊಂದು ಸ್ವಲ್ಪ ಕಾಸ್ಟ್ಲಿ ಸೀರೆನೇ. ಇದು ಒಂದು 25 ಹತ್ತತ್ರ ಏನೋ ಈ ಸ್ಯಾರಿದು ಪ್ರೈಸ್ ಇತ್ತು. ಸೊ ತುಂಬ ಕಾಸ್ಟ್ಲಿ ಸ್ಯಾರಿನೇ. ಬಟ್ ನಾವು ಅಂದರೆ ವರಮಹಾಲಕ್ಷ್ಮಿಗೆ ಸ್ವಲ್ಪ ಚೆನ್ನಾಗಿರೋ ರೇಷ್ಮೆ ಸೀರೆನೇ ಪ್ರತಿ ವರ್ಷವೂ ನಾವು ಉಡಿಸೋದು. ಸೊ ಅದಕ್ಕೇ ಈ ಥರ ಸ್ಯಾರಿನ ತೊಗೊಂಡಿದ್ದು. ಆ್ಯಂಡ್ ಈ ಸ್ಯಾರಿದು ಇದನ್ನು ತೋರಿಸ್ತೀನಿ ನೋಡಿ. ನೋಡಿ ತುಂಬ ರಾಯಲ್ ಆಗಿ ಬಂದಿದೆ ನೋಡಿ, ಸಕ್ಕದಾಗಿ ಬಂದಿದೆ ಅಲ್ಲ. ಈ ರೀತಿಯಾಗಿ ಇದರದ್ದು ಕುಚ್ಚು ಬಂದಿದೆ. ಸೊ ಕಂಪ್ಲೀಟ್ ಈ ಥರ ಅರ್ಧ ಚಂದ್ರ ಕ್ರಾಶೆ ವರ್ಕ್ನ ಮಾಡಿ ಮಧ್ಯ ಮಧ್ಯ ಈ ಥರ ಟ್ರಯಾಂಗಲ್ ಥರ ಪ್ಯಾಟರ್ನ್ಸ್ನ ಕೊಟ್ಟಿರೋದು. ಸೊ ಈ ಕುಚ್ಚು ಪ್ರೈಸಸ್ ಕೂಡ ಕೇಳ್ತೀರಾ ನನಗೆ. ಈ ಕುಚ್ಚಿಗೆ ನಾನು 500 ರುಪೀಸ್ ಏನೋ ಪೇ ಮಾಡಿರೋದು. ನಾನು ಕುಚ್ಚು ಎಲ್ಲ ಮಂಡ್ಯದಲ್ಲಿ ಹಾಕ್ಸೋದು, ನಮ್ಮ ಪರಿಚಯದಲ್ಲಿದ್ದಾರೆ. ಸೊ ಅವರೇನೆ ಹಾಕ್ಕೊಡ್ತಾರೆ ಮತ್ತು ರೀಸನೇಬಲ್ ಪ್ರೈಸಿಗೆ ಹಾಕ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಸ್ಯಾರಿ ಕುಚ್ಚು ಅಲ್ಲೇ ಹಾಕ್ಸೋದು, ಫಾಲ್ಸ್ ಎಕ್ಸಾಕ್ಟೆಲ್ಲ ಅಲ್ಲೇ ಮಾಡಿಸೋದು, ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ. ಆ್ಯಂಡ್ ಇದೇ ಕುಚ್ಚನ್ನು ಇಲ್ಲಿ ಮಾಡಿಸ್ತೀನಿ ಅಂತಂದರೆ ಬೆಂಗಳೂರಲ್ಲಿ 1000 ರುಪೀಸ್ 1200 ರುಪೀಸ್ ಹೇಳ್ತಾರೆ. ಬಟ್ ನಾನು ಅಲ್ಲಿ 500 ರುಪೀಸಿಗೆ ಮಾಡಿಸ್ಕೊಂಬಂದಿದ್ದು. ಆ್ಯಂಡ್ ಈ ಒಂದು ಸೀರೆ ಬ್ಲೌಸ್ ಕೂಡ ನಾನು ಮಂಡ್ಯದಲ್ಲೇ ಹೊಲಿಸಿದ್ದು, ತೋರಿಸ್ತೀನಿ. ಪ್ರೀವಿಯಸ್ 2 ಸ್ಯಾರಿ ಬಂದ್ಬಿಟ್ಟು ನಾನು ನಮ್ಮ ಮನೆ ಹತ್ರನೇ ತ್ರಿವೇಣಿ ಅಂತ ಇದೆ 8th ಬ್ಲಾಕಲ್ಲಿ. ಸೊ ಅಲ್ಲಿ ಮಾಡಿಸಿದ್ದು. ಬಟ್ ಈ ಒಂದು ಬ್ಲೌಸ್ ವರ್ಕ್ ಬಂದು ಹ್ಯಾಂಡ್ ವರ್ಕ್ ಮಾಡಿಸಿದ್ದು, ಯಾಕಂದರೆ ಸ್ಯಾರಿ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಇದನ್ನು ಹ್ಯಾಂಡ್ ವರ್ಕ್ ಮಾಡಿಸಿದ್ದು. ಹಾಗೂ ಈ ಬ್ಲೌಸ್ ಪ್ಯಾಟರ್ನ್ ನೋಡಿ. ಸೊ ಬ್ಯಾಕ್ ಪ್ಯಾಟರ್ನ್ ಬಂದು ಈ ರೀತಿಯಾಗಿ ಬರುತ್ತೆ, ಒಂಥರ ಬೋಟ್ ನೆಕ್, ಫುಲ್ ಹ್ಯಾಂಡ್ ವರ್ಕ್ ಆಯಿತಾ. ಇದು ಫುಲ್ ಕಂಪ್ಲೀಟಾಗಿ ಹ್ಯಾಂಡ್ ವರ್ಕ್, ಫುಲ್ ಜಾಸ್ತಿ ಸ್ವಲ್ಪ ಥ್ರೆಡ್ ಮತ್ತು ಕೆಲವೊಂದು ಸ್ಟೋನ್ಸ್ ಇದನ್ನು ಯೂಸ್ ಮಾಡಿದ್ದಾರೆ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ, ಬ್ಯೂಟಿಫುಲ್ ಬ್ಲೌಸ್ ಅಂತಲೇ ಕರಿಬೋದು. ಇದ್ರದ್ದು ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಕ್ಲೋಸಪ್ಪಲ್ಲಿ ಕೂಡ ಈ ಥರ ಶಾರ್ಟ್ನ ಹಾಕಿರ್ತೀನಿ, ಸೊ ದಟ್ ನೀವೇನಾದರೂ ಸ್ಕ್ರೀನ್ ಶಾಟ್ ತೊಗೋಬೇಕು ಅಂದರೆ ಆರಾಮಾಗಿ ತೊಗೊಂಡು ಮಾಡ್ಕೋಬೋದು. ಸ್ವಲ್ಪ ಪಾಟ್ ನೆಕ್ ಥರ, ಬಟ್ ಎಕ್ಸಾಕ್ಟ್ ಪಾಟ್ ನೆಕ್ ಅಲ್ಲ. ಬಿಕಾಸ್ ಇಲ್ಲಿ ನೋಡಿದ್ರೆ ನೀವು ಈ ಥರ ಏನಂತಾರೆ ಕರ್ವ್ಸ್, ಈ ಥರ ಕರ್ವ್ಸ್ ಆಗಿ ಬಂದಿರೋದು. ಆ್ಯಂಡ್ ಕೆಳಗಡೆ ಬಂದು ಫುಲ್ ನಾನು ಕೆಳಗಡೆನ ಕಂಪ್ಲೀಟ್ ಕ್ಲೋಸ್ ಮಾಡಿಸಿಲ್ಲ, ಕೆಳಗಡೆನೂ ಕೂಡ ಒಂದು ಪ್ಯಾಟರ್ನ್ ಇದೆ, ಕಾಣಿಸ್ತಿದೆ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಪ್ಯಾಟರ್ನ್ ಇದೆ. ಈ ಥರ ಈ ಬ್ಲೌಸ್ದು ಪ್ಯಾಟರ್ನ ಹೊಲಿಸಿರೋದು. ಆ್ಯಂಡ್ ಇದ್ರದ್ದು ಸ್ಲೀವ್ಸ್ ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಸೊ ಏನಪ್ಪ ಅಂದರೆ ತೀರಾ ಕೆಳಗಡೆನೂ ಅಲ್ಲ, ತೀರಾ ಮೇಲ್ಗಡೆನೂ ಅಲ್ಲ, ಮಿಡ್ಡಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಲೀವ್ಸ್ ಮೇಲೆ ಬಂದು ಈ ರೀತಿಯಾಗಿ ಪ್ಯಾರೆಟ್ ಡಿಸೈನ್ನ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಕೆಳಗಡೆ ಕೂಡ ಸೇಮ್ ಅಗೇನ್ ಕವಿ ಪ್ಯಾಟರ್ನ್ಸ್ನ ಮಾಡಿದ್ದಾರೆ. ಸೊ ಎಸ್, ಈ ರೀತಿಯಾಗಿದೆ. ಪ್ಯಾರೆಟ್ ಕಾಣಿಸ್ತಾ ಇದೆಯಾ ನಿಮಗೆ? 2 ಪ್ಯಾರೆಟ್ ಇದೆ ಇಲ್ಲಿ. ಒಂದು ನಿಮಿಷ ರೀ. ಹಾಂ, ಇದು ಬಂದು ಸ್ಲೀವ್ಸ್ ಪ್ಯಾಟರ್ನ್ ಈ ರೀತಿಯಾಗಿ ಬರುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಫ್ರಂಟಲ್ಲಿ ಕೂಡ ನೋಡಿದ್ರೆ, ಫ್ರಂಟಲ್ಲಿ ನನಗೆ ಸುಮ್ಮನೆ ಹಿಂಗೆ ಸ್ಕ್ವೇರ್ ಅಥವಾ ಈ ಥರ ರೌಂಡ್ ಆ ಥರ ಇಷ್ಟ ಇರಲಿಲ್ಲ. ಹೀಗೆ ಬಂದು ಹೀಗೆ ಬರಬೇಕು ಅಂತ ಹೇಳಿದೆ. ಸೊ ಒಂಥರ ಟ್ರಿಪೀಸಿಯಮ್ ಫಾರ್ಮಲ್ಲಿ. ಸೊ ಆ ರೀತಿಯೇ ಚೆನ್ನಾಗಿ ಮಾಡಿದ್ದಾರೆ ಈ ಥರ ಕರ್ವ್ ಪ್ಯಾಟರ್ನ್ಸಲ್ಲಿ. ಸೊ ಇದು ಕಂಪ್ಲೀಟ್ ಬ್ಲೌಸ್. ಈ ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ನನಗೆ ವಿತ್ ಸ್ಟಿಚಿಂಗ್, ವರ್ಕ್ ವಿತ್ ಸ್ಟಿಚಿಂಗ್ ನಾನು ಪೇ ಮಾಡಿದ್ದು ಬಂದು 3600 3700 ಸಮಥಿಂಗ್. ನಾನು ಈ ಬ್ಲೌಸ್ನೇ ಇಲ್ಲಿ ಬೆಂಗಳೂರಲ್ಲಿ ಹೊಲ್ಸ್ಕೊತೀನಿ ಅಂತಿದ್ರೆ ತುಂಬ ಜಾಸ್ತಿ ಆಗಿರೋದು. ಬಿಕಾಸ್ ಇದು ಕಂಪ್ಲೀಟಾಗಿ ಹ್ಯಾಂಡ್ ವರ್ಕ್. ಸೊ ನಾನು ಆದಷ್ಟು ಹ್ಯಾಂಡ್ ವರ್ಕ್ ಬ್ಲೌಸಸ್ ಎಲ್ಲನೂ ಮಂಡ್ಯದಲ್ಲೇ ಹೊಲಿಸೋದು. ಮಂಡ್ಯದಲ್ಲಿ ಕನ್ಯಾ ಅಂತ ಇದೆ, ಸೊ ಅಲ್ಲಿ ಹೊಲಿಸೋದು. ಆ್ಯಂಡ್ ಮಷೀನ್ ವರ್ಕ್ ಬೈ ಚಾನ್ಸ್ ನಂಗೆ ಅರ್ಜೆಂಟ್ ಏನಾದರೂ ಬ್ಲೌಸ್ ಇದ್ದಾಗ ನಾನು ಇಲ್ಲೇ ತ್ರಿವೇಣಿ ಅಂತ ಇದ್ದಾರೆ, ಸೊ ಅಲ್ಲಿ ಹೊಲಿಸ್ಕೊತೀನಿ. ಸೊ ಈಸ್ ಗೈಸ್, ಇದು ಬಂದು ನನ್ನ ಮೇನ್ ಈವೆಂಟ್ ಸೀರೆ, ಗೃಹ ಪ್ರವೇಶದ ಮೇನ್ ಈವೆಂಟ್ ಸೀರೆ ಹಾಗೂ ಬ್ಲೌಸ್. ತುಂಬಾ ಚೆನ್ನಾಗಿ ಬಂದಿದೆ ಈ ಸ್ಯಾರಿ ಮತ್ತು ಬ್ಲೌಸ್. ಸೊ ಇದಷ್ಟು ನನ್ನ ಗೃಹ ಪ್ರವೇಶದಲ್ಲಿ ನಾನು ಇಟ್ಕೊಂಡಿದ್ದಂಥ ಸೀರೆ ಮತ್ತು ಬ್ಲೌಸ್ಗಳು. ಐ ಹೋಪ್ ನಿಮಗೆ ಡಿಸೈನ್ ಸಿಕ್ಕಿರುತ್ತೆ ಅಂತ ಅಷ್ಟೇ. ಹಾಗೂ ಇವಾಗ ಪಾಲಕ್ ದಾಲ್ ಮಾಡೋಣ ಅಂತ ಈ ರೆಸಿಪಿ ತೋರಿಸಿದ್ದೀನಲ್ವೋ ಗೊತ್ತಿಲ್ಲ, ಬಟ್ ಇವಾಗಲೂ ಪ್ರಾಪರಾಗಿ ತೋರ್ಸೋಕ್ಕಾಗುತ್ತೋ ಅಲ್ವೋ ಗೊತ್ತಿಲ್ಲ. ಸೊ ಪಾಲಕ್ ದಾಲ್ ಬಂದು ನಮ್ಮ ಮನೇಲಿ ನನ್ನ ಮಕ್ಳಿಗೆ ತುಂಬ ಜಾಸ್ತಿ ಇಷ್ಟ, ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ತುಂಬ ಒಳ್ಳೆ ಐರನ್ ಅಂಶ ಸಿಗುತ್ತೆ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಜಾಸ್ತಿ ಪಾಲಕ್ ದಾಲ್ ಅಟ್ಲೀಸ್ಟ್ ಒಂದು 10 ಡೇಸಿಗೆ ಒಂದ್ಸತಿನಾದರೂ ಪಾಲಕ್ ದಾಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವ್ರು ಇಷ್ಟಪಟ್ಟು ತಿಂತಾರೆ ಪಾಲಕ್ ದಾಲ್, ರಸಮ್, ಟೊಮ್ಯಾಟೊ ರಸಮ್ ಇದೆಲ್ಲ.
ಮಕ್ಳಿಗೆ ಏನಿದ್ರು ಈ ಥರ ಲೈಟಾಗಿರೋದೇ ಇಷ್ಟ ಆಗುತ್ತಲ್ವಾ. ಸೊ ಆದಷ್ಟು ಈ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ತೊಗರಿಬೇಳೆ, ಒಂದು ಸ್ವಲ್ಪ ಮೈಸೂರು ಬೇಳೆನ ಹಾಕೊಂಡಿದ್ದೀನಿ, ಅಂದರೆ ಮಸೂರು ದಾಲ್ನ ಹಾಕೊಂಡಿದ್ದೀನಿ. ಇದು ಮತ್ತು ನಾನು ಯಾವುದೇ ಆಗಲಿ ಇವಾಗ ಬರೀ ಫುಲ್ ತೊಗರಿಬೇಳೆನೇ ಹಾಕಿ ಮಾಡೋದಿಲ್ಲ. ಒಂದು 2-3 ಥರದ ಬೇಳೆ, ಅಂದರೆ ತೊಗರಿಬೇಳೆ, ಮೈಸೂರು ಬೇಳೆ, ಇನ್ನೊಂದು ಮೂಂಗ್ ದಾಲ್, ಏನಂತಾರೆ ಹೆಸರು ಬೇಳೆ, ಈ ಥರ ಎಲ್ಲನೂ ಹಾಕ್ಬಿಟ್ಟು ಎಲ್ಲ ಬೇಳೆಗಳ್ನು ಹಾಕ್ಬಿಟ್ಟು ಮಾಡ್ತೀನಿ ದಾಲ್ನ. ಸೊ ಇವಾಗ ಪಾಲಕ್ನ ಒಂದು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡು ಆ ದಾಲ್ ಜೊತೆನೇ ಬೇಯಕ್ಕೆ ಹಾಕ್ಕೊಂಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಮತ್ತು ಅದ್ರ ರಸನೂ ಕೂಡ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬೇಯಿಸ್ಕೊಳ್ಳೋದು. ಹಾಗೂ ಇವಾಗ ಬಂದು ಚಳಿಗಾಲ, ಈ ಚಳಿಗಾಲದಲ್ಲಿ ಪಾಲಕ್ಕೆಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಏನು ಗೊತ್ತಾ, ಆ ಟೈಮ್ಗೆ ಆ ಸೀಸನ್ಗೆ ಏನೆಲ್ಲ ತರಕಾರಿ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತಲ್ಲ, ಜಾಸ್ತಿ ಆ ಸೀಸನ್ಗೆ ಆ ತರಕಾರಿನ ತಿಂದರೆ ತುಂಬ ಒಳ್ಳೆಯದು. ಸೊ ಇವಾಗ ಪಾಲಕ್ಕು ಮತ್ತು ಗ್ರೀನ್ ಪೀಸು, ಅವರೆಕಾಯಿ, ಇವೆಲ್ಲ ಈ ಸೀಸನ್ನಲ್ಲಿ ಬರುವಂಥದ್ದು, ಕ್ಯಾರೆಟ್ಸು ಅದೆಲ್ಲ. ಸೊ ಅದನ್ನು ಜಾಸ್ತಿ ತಿನ್ನಬೇಕು. ನನಗೆ ಇದು ಪುನೀತ್ ಹೇಳ್ಕೊಟ್ಟಿರೋದು, ಆ ಸೀಸನಲ್ಲಿ ಬೆಳೆಯುವಂಥ ತರಕಾರಿನ ನೀನು ಆ ಸೀಸನಲ್ಲಿ ತಿಂದರೆ ಅದು ನಮ್ಮ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಜಾಸ್ತಿ ನಾನು ಆ ಸೀಸನಲ್ಲಿ ಬರುವಂಥದ್ದೇ ತಿನ್ನೋದು. ಆ್ಯಂಡ್ ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ ಇಷ್ಟೇ ಹಾಕೊಳ್ಳೋದು. ಈರುಳ್ಳಿ ಏನು ಹಾಕೊಳ್ಳಲ್ಲ. ತಮಿಳವರು ವೆರುಮ್ ಸಾಂಬಾರು ಅಂತ ಮಾಡ್ತಾರೆ, ಅದಕ್ಕೆ ಈರುಳ್ಳಿ ಹಾಕೋದು, ಟೊಮ್ಯಾಟೊ ಜಾಸ್ತಿ ಹಾಕೋದಿಲ್ಲ. ಸೊ ಚೆನ್ನಾಗಿರುತ್ತೆ ಎರಡೂ. ಆ್ಯಂಡ್ ಏನಾದ್ರ ಮೇಲೆ ಇಟ್ಬಿಟ್ರಲ್ಲ ಫ್ರೀ ಅನ್ಕೋಬೋದು. ಏನು ಗೊತ್ತಾ, ಅದು ಚಟಪಟ ಅಂತ ಆರ್ತಾ ಇರುತ್ತಲ್ಲ, ಫುಲ್ ಎಣ್ಣೆ ಆಗ್ಬಿಡುತ್ತೆ. ನನ್ನ ಕೈಯಲ್ಲಿ ಏನಾದರೂ ಅದ್ರದ್ದು ಮುಚ್ಚಳ ಇದ್ರೆ ಅದನ್ನೇ ಇಡ್ತೀನಿ, ಇಲ್ಲ ಅಂದರೆ ಕೈಯಲ್ಲಿ ಏನಿರುತ್ತೋ ಅದನ್ನ ತೆಗೆದು ಇಟ್ಬಿಡ್ತೀನಿ. ಫಸ್ಟು ಹುಡ್ಕೋಕೆ ಹೋಗೋದಿಲ್ಲ, ಅಷ್ಟರಲ್ಲೆಲ್ಲ ಆರಿ ಫುಲ್ಲು ಸ್ಟವ್ ಎಲ್ಲ ಒಂದು ರಾಮಾಯಣ ಆಗಿಬಿಡುತ್ತೆ ಅದಕ್ಕೇ. ಸೊ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ತಿಂಗಳಿಗೆ 1-2 ಸತಿನಾದರೂ ದಾಲ್ ಅಂತೂ ಮಾಡೇ ಮಾಡ್ತೀನಿ. ಆ್ಯಂಡ್ ಬಾಂಬೆಲಿ ಹುಟ್ಟು ಬೆಳೆದಿರೋದ್ರಿಂದ ದಾಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟನೂ ಆಗುತ್ತೆ ನನಗೆ. ಸೊ ಅದು ಒಂದು ರೀಸನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಗೂ ಉಪ್ಪನ್ನು ಹಾಕಿ ಟೊಮ್ಯಾಟೊನ ಕರಗಿಸ್ಕೊಂಡು ಆದಮೇಲೆ ಬೇಯಿಸಿಟ್ಕೊಂಡಿರುವಂಥ ದಾಲ್ ಮತ್ತು ಪಾಲಕ್ ಸೊಪ್ಪೆಲ್ಲ ಇರುತ್ತಲ್ಲ ಅದನ್ನು ಹಾಕಿ ಬೇಯಿಸ್ಕೊಂಡ್ರೆ ನಮ್ಮ ದಾಲ್ ತುಂಬಾ ಬೇಗ ರೆಡಿಯಾಗಿಬಿಡುತ್ತೆ. ಇದೆಲ್ಲ ತುಂಬ ಈಸಿ ಅಡುಗೆಗಳು, ಏನೂ ಮಾಡೋಕೆ ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನೇ ಮಾಡ್ಕೊಂಬಿಟ್ರೆ ಸಾಕು. ಇದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಏನಾದರೂ ಪಲ್ಯ ಮಾಡ್ಕೊಂಡ್ರು ಬೆಸ್ಟು. ಅಥವಾ ಇವತ್ತು ನಾನು ನಂಚ್ಕೊಳ್ಳೋಕ್ಕೆ ಇನ್ನೊಂದು ಮಾಡಿದ್ದೀನಿ, ಮಾಡಿ ಆಯಿತಾ ನೀವು ಕೂಡ, ತುಂಬ ಚೆಂದ ಇರುತ್ತೆ. ಸೊ ಎಸ್ ನೋಡಿ, ಅಷ್ಟೇ ನಮ್ಮ ದಾಲ್. ಇದೊಂದು 2-3 ಸತಿ ಚೆನ್ನಾಗಿ ಕುದ್ದುಬಿಟ್ರೆ ನಮ್ಮ ದಾಲ್ ರೆಡಿ ಆಗಿಬಿಡುತ್ತೆ. ಇಲ್ಲಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ, ಒಂದು 4-5 ಮೊಟ್ಟೆ. ನನ್ನ ಮಕ್ಕಳಿಗೆ ಮೊಟ್ಟೆ, ಬೇಯಿಸಿರೋ ಮೊಟ್ಟೆ ಹಾಗೆ ತಿಂತಾರೆ ಅವರು. ಇವತ್ತು ಪೆಪ್ಪರ್ ಎಗ್ ಫ್ರೈನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರೇನು ಅಷ್ಟು ಖಾರ ತಿನ್ನೋದಿಲ್ಲ, ಅದಕ್ಕೇ ಅವ್ರಿಗೆ ಸಪ್ರೇಟಾಗಿ 2 ಮೊಟ್ಟೆ, ನನಗೆ ಪುನೀತ್ಗೆ ಇಬ್ರಿಗೂ ಒಂದು 3 ಮೊಟ್ಟೆದು ಎಗ್ ಪೆಪ್ಪರ್ ಫ್ರೈನ ಮಾಡ್ಕೊತಾ ಇದ್ದೀನಿ. ಒಂಚೂರು ಎಣ್ಣೆ ಏನು ರೆಡಿಶ್ ಆಗಿತ್ತಲ್ಲ ಅಂತ ಅನ್ಕೋಬೋದು. ಸೊ ಇದು ಬಂದು ಒಂದು ಸತಿ ಬೇಯಿಸಿಟ್ಕೊಂಡು ಇದು ಕಬಾಬ್ ಮಾಡಿ ಇಟ್ಕೊಂಡಿದ್ದಂಥ ಎಣ್ಣೆ. ಸೊ ಆ ಎಣ್ಣೆನ ನನಗೆ ಎಸೆಯೋದಂತೂ ಇಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ ನಾನ್ ವೆಜ್ ಮಾಡಿದಾಗ ನಾನ್ ವೆಜ್ ಅಡುಗೆಗೆ ಎಣ್ಣೆನ ಯೂಸ್ ಮಾಡ್ಕೊತೀನಿ, ಮತ್ತೆ ಅದೇ ಎಣ್ಣೆಯಲ್ಲಿ ಕರಿಯೋಕ್ಕೆ ಹೋಗೋದಿಲ್ಲ, ಆ ಥರ ಯೂಸ್ ಮಾಡ್ಕೊಂಡು ಖಾಲಿ ಮಾಡಿಬಿಡೋದು. ಸೊ ಅದೇ ಎಣ್ಣೆಯಲ್ಲಿ ಇವಾಗ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು, ಮತ್ತು ಒಂದು ಸ್ವಲ್ಪ ಜಾಸ್ತಿ ಪೆಪ್ಪರ್ ಪೌಡರ್, ಒಂಚೂರು ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್, ಮತ್ತು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಬೇಯಿಸಿ ಇಟ್ಕೊಂಡಿರೋಂಥ ಮೊಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಕಟ್ ಮಾಡಿಬಿಟ್ಟು ಅದರೊಳಗೆ ಹಾಕಿದ್ದೆ. ಅದನ್ನು ಅದರೊಳಗೆ ಫ್ರೈ ಮಾಡಿಕೊಂಡ್ರೆ ನಮ್ಮ ಎಗ್ ಪೆಪ್ಪರ್ ಡ್ರೈ ಸಖತ್ತಾಗಿರುತ್ತೆ, ತುಂಬ ಚೆಂದ ಟೇಸ್ಟ್ ಇತ್ತು. ಮತ್ತು ಆ ದಾಲ್ಗೂ ಅದಕ್ಕೂ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನೀವು ರಸಮ್ಗೆ ಟೊಮ್ಯಾಟೊ ರಸಮ್, ನಾರ್ಮಲ್ ಹುಣಸೆಹಣ್ಣಿನ ರಸಮ್ ಎಲ್ಲದಕ್ಕೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಮಾಡಿಕೊಂಡೆ. ನಾರ್ಮಲ್ ಒಂದು ಉಂಡೆ ಮೊಟ್ಟೆನ ತಿನ್ನೋದಕ್ಕೂ ಈ ಥರ ತಿನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ನನಗೆ ಅಂದರೆ ಮೊಟ್ಟೆ ಹಾಗೆ ತಿನ್ನುವಂತಂದರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಈ ಥರ ಏನಾದರೂ ಒಂಚೂರು ಮೊಟ್ಟೆ ಫ್ರೈ ಆ ಥರ ಏನಾದರೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತೀನಿ ನಾನು ಮೊಟ್ಟೆನ. ಸೊ ಈ ರೀತಿಯಾಗಿ ಮಾಡಿದ್ದೆ. ಡೆಫಿನೆಟ್ಲಿ ನೀವು ಕೂಡ ಟ್ರೈ ಮಾಡಿ, ಆ್ಯಂಡ್ ಇಷ್ಟ ಆದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನೀವು ಇದೇ ಥರ ಮಾಡ್ತೀರಾ ಅಂತಲೂ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ಗೈಸ್, ಅದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ತುಂಬ ಜನ ಡೈಲಿ ವ್ಲಾಗ್ಸ್ನ ಮಿಸ್ ಮಾಡ್ಕೊತಾ ಇದ್ರಿ, ಅದಕ್ಕೆ ನಿಮ್ಮೆಲ್ಲರಿಗೋಸ್ಕರ ಇದೊಂದು ಡೈಲಿ ವ್ಲಾಗ್. ಮತ್ತು ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಜೊತೆಗೆ ಸಿಗ್ತೀನಿ. ಅಪ್ಕಮಿಂಗ್ ವ್ಲಾಗ್ಸ್ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸು ನೋಡಿ, ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಮನೆ ವ್ಲಾಗ್ಸ್ ಕೂಡ ತುಂಬ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾ ಇದೆ, ಅದಕ್ಕೂ ಕೂಡ ವೆಯ್ಟ್ ಮಾಡಿ. ಓಕೆನಾ? ಮೇನ್ ಆಗಿ ನನ್ನ ಚಾನಲ್ ಹಾಗೂ ನನ್ನ ತಂಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್.